ಓಕೆ, ವೆಲ್ಕಮ್ ಬ್ಯಾಕ್ ಟು ಮೈ ಟೂ ಚಾನಲ್ ಎರಡನೇ KSP ಟಾಕ್ಸ್. ಏನಪ್ಪಾ ಅಂದ್ರೆ ನಾವು ಲಾಸ್ಟ್ ವಿಡಿಯೋದಲ್ಲಿ ಕೆಲವೊಂದು ಕರೆಂಟ್ ಅಫೇರ್ಸ್ ರಿಲೇಟೆಡ್ ಸಂಬಂಧಪಟ್ಟಂಗ ಪ್ರಚಲಿತ ವಿದ್ಯಮಾನ ಸಂಬಂಧ ಡಿಸ್ಕಷನ್ ಮಾಡ್ತಾ ಇದ್ವಿ. ಅದರಲ್ಲಿ ಏನಪ್ಪಾ ಅಂದ್ರೆ ಸೂಚ್ಯಾಂಕಗಳ ಬಗ್ಗೆ ಡಿಸ್ಕಷನ್ ಮಾಡಿದ್ವಿ. ರೈಟ್, ಅದಾದ್ಮೇಲೆ ಏನಪ್ಪಾ ಅಂದ್ರೆ ಈ INS ಗಳ ಬಗ್ಗೆ ಡಿಸ್ಕಷನ್ ಮಾಡಿದ್ವಿ. ರೈಟ್, ಕೆಲವೊಂದು ಯೋಜನೆಗಳ ಬಗ್ಗೆ ಏನಪ್ಪಾ ಅಂದ್ರೆ ನಾವು ಡಿಸ್ಕಷನ್ ಅನ್ನ ಮಾಡಿದ್ವಿ. ಅದ್ರ ಡಿಸ್ಕಷನ್ ಕೂಡ ಮಾಡಿದ್ವಿ, ಮತ್ತೆ ಇನ್ನು ಹಲವಾರು ವಿಷಯಕ್ಕೆ ಸಂಬಂಧಪಟ್ಟ ನಾವು ಡಿಸ್ಕಷನ್ ಮಾಡಿದ್ವಿ. ರೈಟ್, ಅಲ್ಲಿ ನೀನೇನಪ್ಪಾ ಅಂದ್ರೆ ಡಿಸ್ಕಷನ್ ಮಾಡುವಾಗ ಒಂದೆರಡು ಮಿಸ್ಟೇಕ್ ಗಳನ್ನ ಮಾಡಿದೆ. ಏನಪ್ಪಾ ಅಂದ್ರೆ ಈ ವಿಶ್ವ ಅಭಿವೃದ್ಧಿ ಸೂಚ್ಯಾಂಕ ಐತಲ್ರಿ, ನಾನೇನಪ್ಪಾ ಅಂದ್ರೆ ವಿಶ್ವ ಬ್ಯಾಂಕ್ ಅನ್ನ ಹೋಗಿ ಏನಪ್ಪಾ ಅಂದ್ರೆ ವಿಶ್ವ ಸಂಸ್ಥೆ ಅಂದಿದೆ. ಹೌದಾ, ವಿಶ್ವ ಬ್ಯಾಂಕ್ ಅದು ಅಂದ್ರೆ ವರ್ಲ್ಡ್ ಬ್ಯಾಂಕ್ ಬಿಡುಗಡೆ ಮಾಡೋದು. ರೈಟ್, ಇನ್ನೆಷ್ಟಪ್ಪ ಅಂದ್ರೆ ಈಸ್ ಆಫ್ ಡೂಯಿಂಗ್ ಬಿಸಿನೆಸ್ ಬಿಡುಗಡೆ ಮಾಡೋ ಸಂಸ್ಥೆ ಏನಪ್ಪಾ ಅಂದ್ರೆ ಅದು ಕೂಡ ವರ್ಲ್ಡ್ ಬ್ಯಾಂಕ್. ರೈಟ್, ಇನ್ನು ಗ್ಲೋಬಲ್ ಎಕನಾಮಿಕ್ ಔಟ್ಲುಕ್ ಬಿಡುಗಡೆ ಮಾಡುವಂತ ಸಂಸ್ಥೆ ಯಾವಪ್ಪ ಅಂದ್ರೆ ಅದು IMF. ರೈಟ್, ಅದು IMF. ನೆಕ್ಸ್ಟ್ ಯಾವಪ್ಪ ಅಂದ್ರೆ ಈ ಗ್ಲೋಬಲ್ ಫೈನಾನ್ಷಿಯಲ್ ಸ್ಟೆಬಿಲಿಟಿ ರಿಪೋರ್ಟ್ ಬಿಡುಗಡೆ ಮಾಡುವಂತ ಸಂಸ್ಥೆ ಯಾವಪ್ಪ ಅಂದ್ರೆ ಅದು ಕೂಡ IMF. ನಾನು ನಿನ್ನೆ ಡಿಸ್ಕಷನ್ ಅನ್ನ ಮಾಡಿದ್ವಿ. ರೈಟ್, ಇನ್ ನೆಕ್ಸ್ಟ್ ಏನಪ್ಪ ಅಂದ್ರೆ ಈ ಭಾರತದಲ್ಲಿ ಇಂಡಿಯನ್ ಫೈನಾನ್ಷಿಯಲ್ ಸ್ಟೆಬಿಲಿಟಿ ರಿಪೋರ್ಟ್ ಬಿಡುಗಡೆ ಮಾಡುವಂತ ಸಂಸ್ಥೆ ಯಾವಪ್ಪ ಅಂದ್ರೆ ಅದು RBI. ಹೌದಾ, RBI. ಅಲ್ಲ, ನಿನ್ನೇನಪ್ಪ ಅಂದ್ರೆ ನಾವು ಹಲವಾರು ರಿಪೋರ್ಟ್ ಸಂಬಂಧಪಟ್ಟಂಗ ನಾವು ಡಿಸ್ಕಷನ್ ಅನ್ನ ಮಾಡಿದ್ವಿ. ಹೌದಾ, ಡಿಸ್ಕಷನ್ ಮಾಡಿದ್ವಿ, ನಿಮ್ಗೆ ಗೊತ್ತಿರ್ಬೇಕು. ಅದಾದ್ಮೇಲೆ ಇನ್ನೊಂದು ಏನ್ ಮಿಸ್ಟೇಕ್ ಮಾಡಿದೆ ಅಂದ್ರೆ ಈ ಗ್ಲೋಬಲ್ ಎಕನಾಮಿಯಲ್ಲಿ ಅಂದ್ರೆ ವಿಶ್ವ ಆರ್ಥಿಕತೆಯಲ್ಲಿ ಭಾರತದ ಎಷ್ಟನೇ ರ್ಯಾಂಕ್ ಅಂದ್ರೆ ಮೊದಲು 4ನೇ ರ್ಯಾಂಕ್ ಇತ್ರಿ. ಹೌದಾ, ಮೊದಲು 4ನೇ ಆಗಿತ್ತು. ಈಗ ಪ್ರಸ್ತುತ ಏನಪ್ಪಾ ಅಂದ್ರೆ 6ನೇ ರ್ಯಾಂಕ್ ಹೋಗ್ಯೋ ನಾವು. ಹೌದಾ, ಒಂದನೇದು ಅಮೆರಿಕ, ಎರಡನೇದು ಏನಪ್ಪಾ ಅಂದ್ರೆ ಚೀನಾ, ಜರ್ಮನಿ, ಜಪಾನ್, ಅದಾದ್ಮೇಲೆ ಏನಪ್ಪಾ ಅಂದ್ರೆ UK, ಲಾಸ್ಟಿಗೆ ಇರೋದು ಯಾವಪ್ಪ ಅಂದ್ರೆ ನಮ್ಮ 6ನೇ ರ್ಯಾಂಕ್ ಇರೋದು ಪ್ರಸ್ತುತ ಯಾವಪ್ಪ ಅಂದ್ರೆ ಅದು ಭಾರತ ಗ್ಲೋಬಲ್ ಎಕನಾಮಿಯಲ್ಲಿ. ಹೌದಾ, ಗ್ಲೋಬಲ್ ಎಕನಾಮಿಯಲ್ಲಿ ಅದೊಂದೇನಪ್ಪ ನಿನ್ನೆ 4 ಅಂತ ಇದೆ, ಪ್ರಸ್ತುತ 6. ಹೌದಾ, ಈ ನೆಕ್ಸ್ಟ್ ಇನ್ನೊಂದೇನಪ್ಪಾ ಅಂದ್ರೆ ಈ ಜೂನ್ 21ನೇ ತಾರೀಕು. ಹೌದಾ, ಜೂನ್ 21ನೇ ತಾರೀಕು ಈ ನಾವೇನಪ್ಪ ಅಂದ್ರೆ ಇಂಟರ್ನ್ಯಾಷನಲ್ ಯೋಗ ಡೇ ಅಂತ ಆಚರಣೆ ಮಾಡ್ತಾ ಇದೆ. ಇಂಟರ್ನ್ಯಾಷನಲ್ ಯೋಗ ಡೇ ಆಚರಣೆ ಮಾಡೋದು ಜೂನ್ 21ನೇ ತಾರೀಕು. ಯಾಕಪ್ಪ ಅಂದ್ರೆ ಈ ಟ್ರಾಪಿಕ್ ಆಫ್ ಕ್ಯಾನ್ಸರ್ ಮೇಲೆ ಸೂರ್ಯ ಕಿರಣ ನೇರವಾಗಿ ಬೀಳ್ತಾರೆ ನಾರ್ದರ್ನ್ ಹೆಮಿಸ್ಫಿಯರ್ ಅಲ್ಲಿ. ಹೌದಾ, ನಾರ್ದರ್ನ್ ಹೆಮಿಸ್ಫಿಯರ್ ಅಲ್ಲಿ ಆ ಒಂದು ಏನಪ್ಪಾ ಅಂದ್ರೆ ಆ ಒಂದು ದಿನವನ್ನ ನಾವ್ ಅದಕ್ಕ 21ನೇ ತಾರೀಕು ಸಮ್ಮರ್ ಸಾಲ್ಸೈಟ್ ಅಂತ ಕರಿತೀವಿ. ಸಮ್ಮರ್ ಸಾಲ್ಸೈಟ್. ರೈಟ್, ಈ ನೆಕ್ಸ್ಟ್ ಡಿಸೆಂಬರ್ 22ನೇ ತಾರೀಕು. ಹೌದಾ, ಟ್ರಾಪಿಕ್ ಆಫ್ ಕ್ಯಾನ್ಸರ್ ಮೇಲೆ ಏನು ಸೂರ್ಯ ಕಿರಣ ಬೀಳ್ತಲ್ಲ ಅದಕ್ಕೆ ವಿಂಟರ್ ಸಾಲ್ಸೈಟ್ ಅಂತ ಕರಿತೀವಿ. ವಿಂಟರ್ ಸಾಲ್ಸೈಟ್. ರೈಟ್, ನಿಮ್ಗ ಇದ ಗೊತ್ತಿರ್ಬೇಕು. ಹೌದಾ, ಅಂದ್ರೆ ಜೂನ್ 21ನೇ ತಾರೀಕು ಟ್ರಾಪಿಕ್ ಆಫ್ ಕ್ಯಾನ್ಸರ್ ಮೇಲೆ ಏನ್ ಸೂರ್ಯ ಕಿರಣಗಳು ಬಿದ್ದಾಗ ಆ ಒಂದು ದಿನವನ್ನು ಏನ್ ಕರಿತೀವಿ ಅಂದ್ರೆ ನಾವು ಸಮ್ಮರ್ ಸಾಲ್ಸೈಟ್ ಅಂತ ಕರಿತೀವಿ. ಅದೇ ದಿನವನ್ನ ಏನಪ್ಪಾ ಅಂದ್ರೆ ಈ ಸದರ್ನ್ ಹೆಮಿಸ್ಫಿಯರ್ ಅಲ್ಲಿ ನಾವೇನ್ ಕರಿತೀವಿ ಅಂದ್ರೆ ವಿಂಟರ್ ಸಾಲ್ಸೈಟ್ ಅಂತ ಕರಿತೀವಿ. ಅದೇ ದಿನ ವಿಂಟರ್ ಸಾಲ್ಸೈಟ್ ಅಂತ ಕರಿತೀವಿ. ಬಟ್ ಡಿಸೆಂಬರ್ 22ನೇ ತಾರೀಕು ಏನಪ್ಪಾ ಅಂದ್ರೆ ನಾರ್ದರ್ನ್ ಹೆಮಿಸ್ಫಿಯರ್ ಅಲ್ಲಿ ಬಿದ್ದಾಗ ಅದನ್ನ ಏನಂತ ಕರಿತೀವಿ ನಾವು ವಿಂಟರ್ ಸಾಲ್ಸೈಟ್ ಅಂತ ಕರಿತೀವಿ. ಅದ್ರ ಸಂಬಂಧಪಟ್ಟ ನಿಮ್ ಇನ್ಫಾರ್ಮೇಶನ್ ಗೊತ್ತಿರ. ಹೌದಾ, ಅದಾದ್ಮೇಲೆ ಏನಪ್ಪಾ ಅಂದ್ರೆ ಕೆಲವೊಂದು INS ಗಳ ಬಗ್ಗೆ ನಾವು ಡಿಸ್ಕಷನ್ ಮಾಡಿದ್ವಿ. ರಿವಿಷನ್ ಮಾಡ್ತಾ ಇದೀನಿ. INS ಗಳನ್ನ ಡಿಸ್ಕಷನ್ ಮಾಡ್ತಾ ಇದ್ವಿ. ಅದಪ್ಪ ಅಂದ್ರೆ INS ವಿಕ್ರಾಂತ್, INS ವಿಕ್ರಮಾದಿತ್ಯ, INS ವಿಶಾಲ್. ಇವೇನು ಏರ್ಕ್ರಾಫ್ಟ್ ಕ್ಯಾರಿಯರ್ಗಳು. ರೈಟ್, ಇನ್ನೆಷ್ಟಪ್ಪ ಅಂದ್ರೆ ನ್ಯೂಕ್ಲಿಯರ್ ಬೇಸ್ ಸಬ್ಮರೀನ್ಸ್ ಗಳು. INS ಅರಿಹಂತ್, ಅರಿಘಾಟ್, ಹರಿದಮನ್, ಹರಿಸೂದನ್ ನ್ಯೂಕ್ಲಿಯರ್ ಸಬ್ಮರೀನ್ಸ್ ಗಳು. ಅದಾದ್ಮೇಲೆ ಏನಪ್ಪ ನ್ಯೂಕ್ಲಿಯರ್ ಬೇಸ್ ಅಲ್ಲದೆ ಇರ್ತಕ್ಕಂಥ ಸಬ್ಮರೀನ್ಗಳು. ಹೌದಾ, INS ಅಲ್ಲದೆ ಇರ್ತಕ್ಕಂಥ ಯಾವಪ್ಪ ಅಂದ್ರೆ INS ಅರಿಹಂತ್, ಕಲಹರಿ, ಖಂಡೇರಿ, ಕರಂಜ್. ನೆಕ್ಸ್ಟ್ ಏನಪ್ಪ ಅಂದ್ರೆ ವೇಲಾ, ವಾಗೀರ್, ವಾಗ್ಶೀರ್. ಇವು ಸಬ್ಮರೀನ್ಸ್ ಗಳು, ಬಟ್ ನ್ಯೂಕ್ಲಿಯರ್ ಬೇಸ್ ಅಲ್ಲ. ರೈಟ್, ಇನ್ನೆಷ್ಟು ಬಂದ್ರೆ ಈ ನೀಲಗಿರಿ ಬೇಸ್ಡ್ ಅಂತ ಹೇಳಿದ್ನಲ್ಲ ಅವೇನಪ್ಪ ಅಂದ್ರೆ ಸರ್ವಲಾನ್ಸ್ ವೆಸಲ್ಸ್ ಅವೆಲ್ಲ. ರೈಟ್, ಅವೇನಪ್ಪಾ ಅಂದ್ರೆ ಅದರಲ್ಲಿ ಪ್ರೊಜೆಕ್ಟ್ 17A ಅಂತ ಡಿಸ್ಕಷನ್ ಮಾಡಿದ್ವಿ ನಾವು ನಿನ್ನೆ. ಹೌದಾ, ಪ್ರೊಜೆಕ್ಟ್ 17 ಅಲ್ಲಿ ಬರೋಯಪ್ಪ ಅಂದ್ರೆ INS ಸಾತ್ಪುರ, INS ಸಹ್ಯಾದ್ರಿ, INS ಶಿವಾಲಿಕ್. 17 ಇನ್ನೆಷ್ಟು 17A ಅಡಿ 7 ಬರ್ತಾವ ಅಂತ ಹೇಳಿದೆ. ಏನಪ್ಪ ಅಂದ್ರೆ INS ನೀಲಗಿರಿ, INS ಉದಯಗಿರಿ, INS ತಾರಾಗಿರಿ. ನೆಕ್ಸ್ಟ್ INS ಮಹೇಂದ್ರಗಿರಿ, INS ದೂನಾಗಿರಿ, INS ವಿಂಧ್ಯಗಿರಿ, INS ಮಹೇಂದ್ರಗಿರಿ. ಟೋಟಲ್ ಏನಪ್ಪಾ ಅಂದ್ರೆ ಟೋಟಲ್ 7 ಅಲ್ಲಿ ಬರ್ತಾವ. ಟೋಟಲ್ 7 ಅಂದ್ರೆ ಅಲ್ಲಿ ಬರ್ತಕ್ಕಂಥ. ರೈಟ್, ಈ ನೆಕ್ಸ್ಟ್ ಅದಾದ್ಮೇಲೆ ಏನಪ್ಪಾ ಅಂದ್ರೆ ಈ ಪೆಟ್ರೋಲಿಂಗ್ ವೆಸಲ್ಸ್ ಅಂತ ಕರಿತೀರ. ಅವೇನಪ್ಪಾ ಅಂದ್ರೆ INS ಸಂಘಮಿತ್ರ, INS ಸಾಚಿ. ಅವೇನಪ್ಪ ಪ್ರಸ್ತುತ ಡೆವಲಪ್ಮೆಂಟ್ ಅಂತಲ್ಲಿ ಅದಾವ. ನಿಮ್ಗೆ ಗೊತ್ತಿರ್ಬೇಕು, ಡೆವಲಪ್ಮೆಂಟ್ ಅಂತಲ್ಲಿ ಅದಾವ. ರೈಟ್, ನೆಕ್ಸ್ಟ್ ಇನ್ನು ಸರ್ವಲೆನ್ಸ್ ವೆಸಲ್ಸ್ ಅಂತ ಬರ್ತಾವ. ಅವ್ಯಾಪ ಅಂದ್ರೆ ಈ
ಐ ಎನ್ ಎಸ್ ಯಾವುದು ಸಂಧ್ಯಾಕ್, ಸರ್ವೇಕ್ಷಕ್, ಹೌದಾ, ನಿರ್ದೇಶಕ ಮತ್ತು ಸಂಶೋಧಕನ್ನು ಕೂಡ ಇತ್ತೀಚೆಗೆ ಅದನ್ನು ಕೂಡ ಕಮಿಷನ್ ಮಾಡ್ಯಾರ, ನಿಮ್ಗೆ ಗೊತ್ತಿಲ್ಲ, ಎಲ್ಲಿ ಕೋಲ್ಕತ್ತಾದಲ್ಲಿ. ಇನ್ನೊಂದು ಐ ಎನ್ ಎಸ್ ಅಗ್ರೈ ಅಂತ ಬರುತ್ತೆ, ಅದು ಏನಪ್ಪಾ ಅಂದ್ರೆ ಅದು ನ್ಯೂಕ್ಲಿಯರ್ ಅಲ್ಲ, ಸಬ್ ಮರೀನ್ಸ್, ಅದೊಂದು ಸಬ್ ಮರೀನ್ಸ್, ಹೌದಾ. ಇದ್ರ ಡಿಸ್ಕಷನ್ ಮಾಡಿದ್ವಿ, ಅದಕ್ಕೆ ಸಂಬಂಧಪಟ್ಟ ನಿಮ್ಗೆ ಇನ್ಫಾರ್ಮೇಶನ್ ಗೊತ್ತಿಲ್ಲ, ರೈಟ್. ಈ ನೆಕ್ಸ್ಟ್ ನಾವೇ, ಹೌದಾ. ನೆಕ್ಸ್ಟ್ ಎದಕ್ಕಪ್ಪ ಅಂದ್ರೆ ನೀನ್ ಅದಾದ್ಮೇಲೆ ಏನಪ್ಪಾ ಅಂದ್ರೆ ನ್ಯೂಕ್ಲಿಯರ್ ಎನರ್ಜಿ ಟ್ರಾನ್ಸಿಷನ್ ರಿಪೋರ್ಟ್ ಶಕ್ತಿ ಪರಿವರ್ತನಾ ಸೂಚ್ಯಂಕದಲ್ಲಿ ನಮ್ಮ ಭಾರತ ಎಷ್ಟು ರ್ಯಾಂಕ್ ಅಂತ ಹೇಳಿದ್ದೀನಿ, ನೀನೆ 70ನೇ ರ್ಯಾಂಕ್ ಅದ, ಹೌದಾ. ಅದನ್ನ ಬಿಡುಗಡೆ ಮಾಡೋ ಸಂಸ್ಥೆ ಯಾವಪ್ಪ ಅಂದ್ರೆ ಅದು ವರ್ಲ್ಡ್ ಎಕನಾಮಿಕ್ ಫೋರಂ, ಹೌದಾ. ಈ ನೆಕ್ಸ್ಟ್ ಹಲವಾರು ರಿಪೋರ್ಟ್ ನಾವು ಡಿಸ್ಕಷನ್ ಮಾಡಿದ್ವಿ, ಏನಪ್ಪಾ ಅಂದ್ರೆ ನೀವು ನೋಟ್ ಮಾಡಿ ನೆನಪಿಟ್ಕೊಳ್ಬೇಕು, ಅದರಲ್ಲಿ ಒಂದು ಎಕ್ಸಾಮ್ ಬರೋ ಚಾನ್ಸಸ್ ಇರ್ತದ, ರೈಟ್. ಈ ನೆಕ್ಸ್ಟ್ ಅದಾದ್ಮೇಲೆ ಏನಪ್ಪ ಅಂದ್ರೆ ಈ ಸಮರಾಭ್ಯಾಸಗಳು ಅಂತ ಬರ್ತಾವ, ಸಮರಾಭ್ಯಾಸಗಳು ನಿನ್ನೆ ಒಂದು ನಡೆದ, ಅದಪ್ಪ ಅಂದ್ರೆ ಈ ಕಾನ್ಕ್ವಿಸ್ಟ್ ಸಮರಾಭ್ಯಾಸ ಅಂತ ಮಾಡಿದ್ರು, ಹೌದಾ. ಈ ಕಾನ್ಕ್ವಿಸ್ಟ್ ಸಮರಾಭ್ಯಾಸ ಇದು ಮಲ್ಟಿನ್ಯಾಷನಲ್ ಎಕ್ಸರ್ಸೈಸ್ ರೀ, ಹೌದಾ. ಮಲ್ಟಿನ್ಯಾಷನಲ್ ಎಕ್ಸರ್ಸೈಸ್ ಅಂದ್ರೆ ಎರಡಕ್ಕಿಂತ ಹೆಚ್ಚು ರಾಷ್ಟ್ರಗಳು ಪಾರ್ಟಿಸಿಪೇಟ್ ಮಾಡಿದ್ರು, ಬಹುರಾಷ್ಟ್ರೀಯ ಸಮರಾಭ್ಯಾಸ ಅಂತ ಕರೀತಾರೆ, ಬಹುರಾಷ್ಟ್ರೀಯ ಸಮರಾಭ್ಯಾಸ. ಇದೆಲ್ಲಿ ನಡೆದಪ್ಪ ಅಂದ್ರೆ ಇತ್ತೀಚೆಗೆ ಈ ಮಂಗೋಲಿಯಾ, ಹೌದಾ, ಮಂಗೋಲಿಯಾ ದೇಶದಲ್ಲಿ ನಡೆದಿದ್ದು, ಮಂಗೋಲಿಯಾ ದೇಶದಲ್ಲಿ, ಹೌದಾ. ನೆಕ್ಸ್ಟ್ ಏನಪ್ಪಾ ಅಂದ್ರೆ ನಮ್ಮ ಭಾರತನೂ ಕೂಡ ಇದರಲ್ಲಿ ಪಾರ್ಟಿಸಿಪೇಟ್ ಮಾಡುತ್ತೆ, ನಿಮ್ಗೆ ಗೊತ್ತಿರಬೇಕು, ರೈಟ್. ಇದೊಂದು ಏನಪ್ಪಾ ಅಂದ್ರೆ ಇದು ಮಿಲಿಟರಿ ಬೇಸ್ ಸಮರಾಭ್ಯಾಸ, ಇಂಡಿಯನ್ ಆರ್ಮಿದವರು ಪಾರ್ಟಿಸಿಪೇಟ್ ಮಾಡ್ತಾರೆ ಇದರಲ್ಲಿ, ರೈಟ್. ಈ ನೆಕ್ಸ್ಟ್ ಏನಪ್ಪಾ ಅಂದ್ರೆ ಈ ಮಂಗೋಲಿಯಾ ದೇಶದ ರಾಜಧಾನಿ ಯಾವ್ದು ಕೇಳ್ತಾನ್ರಿ, ಹೌದಾ, ಉಲನ್ ಬಾತರ್. ಮಂಗೋಲಿಯಾ ದೇಶದ ರಾಜಧಾನಿ ಯಾವ್ದಪ್ಪ ಅಂದ್ರೆ ಈ ಉಲನ್ ಬಾತರ್, ರೈಟ್. ಈ ನೆಕ್ಸ್ಟ್ ಸಮರಾಭ್ಯಾಸ ಅಂತ ಬಂದಾಗ ಕೆಲವು ಸಮರಾಭ್ಯಾಸಗಳು ಪದೇ ನಿಮ್ ಎಕ್ಸಾಮ್ಸ್ ಕ್ವಶನ್ ಕೇಳ್ತಾ ಬರ್ತಾರೆ, ಹೌದಾ. ಅವನ್ನ ನಾವು ಏನಪ್ಪಾ ಅಂದ್ರೆ ಜಸ್ಟ್ ರಿವಿಷನ್ ಮಾಡ್ತಾ ಹೋಗೋಣ, ರೈಟ್. ನೋಡ್ರಿ, ಒಂದೇ ಯಾವಪ್ಪ ಅಂದ್ರೆ ಈ ಬೊಂಗೋ ಸಾಗರ್ ಅಂತ ಬರುತ್ತೆ, ಬೊಂಗೋ ಸಾಗರ್ ಯಾವ ದೇಶ ಜೋಡಿಪ್ಪ ಅಂದ್ರೆ ಅದು ಬಾಂಗ್ಲಾದೇಶ ಜೋಡಿ, ಹೌದಾ. ನೆಕ್ಸ್ಟ್ ಸೂರ್ಯಕಿರಣ್ ಅಂತ ಬರುತ್ತೆ, ಸೂರ್ಯಕಿರಣ್ ಯಾವ ದೇಶಪ್ಪ ಅಂದ್ರೆ ಈ ನೇಪಾಳ್, ಸೂರ್ಯಕಿರಣ್ ಯಾವ್ದ್ರೆ ನೇಪಾಳ್, ಹೌದಾ. ನೆಕ್ಸ್ಟ್ ಸಂಪ್ರೀತಿ ಅಂತ ಬರುತ್ತೆ, ಸಂಪ್ರೀತಿ ಯಾವ ದೇಶಪ್ಪ ಅಂದ್ರೆ ಅದು ಕೂಡ ನೇಪಾಳ್. ಸಂಪ್ರೀತಿ ಯಾವ ದೇಶ ಅಂದ್ರೆ ಸಂಪ್ರೀತಿ ಅನ್ನೋದು ಬಾಂಗ್ಲಾದೇಶ, ಹೌದಾ. ಈ ನೆಕ್ಸ್ಟ್ ಏನಪ್ಪ ಅಂದ್ರೆ ಈ ಮೈತ್ರಿ ಅಂತ ಬರುತ್ತೆ, ಹೌದಾ. ಮಿತ್ರ ಶಕ್ತಿ ಅಂತ ಬರುತ್ತೆ, ಮಿತ್ರ ಶಕ್ತಿ ಏನಪ್ಪ ಅಂದ್ರೆ ಭಾರತ ಮತ್ತು ಶ್ರೀಲಂಕಾ, ಹೌದಾ. ಈ ನೆಕ್ಸ್ಟ್ ಏನಪ್ಪ ಅಂದ್ರೆ ನೊಮ್ಯಾಡಿಕ್ ಎಲಿಫೆಂಟ್ ಅಂತ ಬರುತ್ತೆ, ನೊಮ್ಯಾಡಿಕ್ ಎಲಿಫೆಂಟ್ ಅಂದ್ರೆ ಭಾರತ ಮತ್ತು ಮಂಗೋಲಿಯಾ. ಈ ನೆಕ್ಸ್ಟ್ ಏನಪ್ಪ ಅಂದ್ರೆ ಹ್ಯಾಂಡ್ ಇನ್ ಹ್ಯಾಂಡ್ ಅಂತ ಬರುತ್ತೆ, ಭಾರತ ಮತ್ತು ಚೀನಾ, ಹ್ಯಾಂಡ್ ಇನ್ ಹ್ಯಾಂಡ್ ಅಂದ್ರೆ ಭಾರತ ಮತ್ತು ಚೀನಾ. ಈ ನೆಕ್ಸ್ಟ್ ಈ ಇಂದ್ರ ಅಥವಾ ಬಹಳ ಸಲ ಕ್ವಶನ್ ಕೇಳಿದ್ರೆ ಇಂದ್ರ ಏನಪ್ಪ ಅಂದ್ರೆ ಭಾರತ ಮತ್ತು ರಷ್ಯಾ, ರೈಟ್. ಈ ನೆಕ್ಸ್ಟ್ ಏನಪ್ಪ ಅಂದ್ರೆ ಈ ಜಿಮೆಕ್ಸ್, ಇನ್ನು ಕೆಇ ಕ್ವಶನ್ ಕೇಳಿದ್ರಿ, ಜಿಮೆಕ್ಸ್ ಯಾವ್ದು, ಜಪಾನ್ ಇಂಡಿಯಾ ಮೆರಿಟೈಮ್ ಎಕ್ಸರ್ಸೈಸ್ ಫುಲ್ಫಾರ್ಮ್, ಹೌದಾ, ಜಪಾನ್ ಮತ್ತು ಇಂಡಿಯಾ. ನೆಕ್ಸ್ಟ್ ಸಹಯೋಗ ಅಂತ ಬರುತ್ತೆ, ಜಪಾನ್ ಮತ್ತು ಇಂಡಿಯಾ, ರೈಟ್. ನೆಕ್ಸ್ಟ್ ಧರ್ಮ ಗಾರ್ಡಿಯನ್ ಅಂತ ಬರುತ್ತೆ, ಜಪಾನ್ ಮತ್ತು ಇಂಡಿಯಾ, ರೈಟ್. ನೆಕ್ಸ್ಟ್ ಶೂನ್ಯ ಮೈತ್ರಿ, ಭಾರತ ಮತ್ತು ಜಪಾನ್, ಹೌದಾ. ಧರ್ಮ ರಕ್ಷಕ್ ಅಂತ ಬರುತ್ತೆ, ಭಾರತ ಮತ್ತು ಜಪಾನ್. ನೋಡ್ರಿ, ಜಪಾನ್ ಜೋಡಿ ಯಾವುದು ಸಹಯೋಗ್, ಶೂನ್ಯ ಮೈತ್ರಿ, ಜಿಮೆಕ್ಸ್, ಅದಾದ್ಮೇಲೆ ಯಾವಪ್ಪ ಅಂದ್ರೆ ಧರ್ಮ ಗಾರ್ಡಿಯನ್, ವೀರ ಗಾರ್ಡಿಯನ್. ಇವು 5 ಯಾವ ದೇಶಗಳು ಬಂದ್ರೆ ಜಪಾನ್ ದೇಶಗಳು, 5 ಯಾವುದು ಜಪಾನ್ ದೇಶ. ಈ ನೆಕ್ಸ್ಟ್ ಈ ಟೈಗರ್ ಟ್ರಂಪ್, ಬಹಳ ಸಲ ಕ್ವಶನ್ ಟೈಗರ್ ಟ್ರಂಪ್ ಅಂತ ಬರುತ್ತೆ, ಅದಪ್ಪ ಅಂದ್ರೆ ಅಮೆರಿಕ ದೇಶ ಜೊತೆ. ನೆಕ್ಸ್ಟ್ ವಜ್ರ ಪ್ರಹಾರ ಅಂತ ಬರುತ್ತೆ, ಅದು ಕೂಡ ಏನಪ್ಪ ಅಂದ್ರೆ ಅಮೆರಿಕ ದೇಶ ಜೊತೆ. ಈ ನೆಕ್ಸ್ಟ್ ಈ ಯುದ್ಧ ಅಭ್ಯಾಸ ಅಂತ ಬರುತ್ತೆ, ಅದು ಕೂಡ ಏನಪ್ಪಾ ಅಂದ್ರೆ ಅಮೆರಿಕ ದೇಶ ಜೊತೆ. ನೆಕ್ಸ್ಟ್ ಸಾಲ್ವೆಕ್ಸ್ ಅಂತ ಬರುತ್ತೆ, ಸಾಲ್ವೆಕ್ಸ್ ಯಾವ ದೇಶಪ್ಪ ಅಂದ್ರೆ ಅದು ಕೂಡ ಅಮೆರಿಕ ಮತ್ತು ಭಾರತ, ಹೌದಾ. ನೆಕ್ಸ್ಟ್ ಮಲಬಾರ್ ಅಂತ ಬರುತ್ತೆ, ಮಲಬಾರ್ ಎಕ್ಸರ್ಸೈಸ್. ಇವೇನಪ್ಪ ಕ್ವಾಡ್ ದೇಶಗಳು, ಆದ್ರೆ ಅಮೆರಿಕ, ಇಂಡಿಯಾ, ಜಪಾನ್ ಮತ್ತು ಆಸ್ಟ್ರೇಲಿಯಾ, ಮಲಬಾರ್ ಎಕ್ಸರ್ಸೈಸ್, ಮಲಬಾರ್, ರೈಟ್. ಈ ನೆಕ್ಸ್ಟ್ ಯಾವಪ್ಪ ಅಂದ್ರೆ ಆಸ್ಟ್ರಿ ಇಂಡೆಕ್ಸ್ ಅಂತ ಬರುತ್ತೆ, ಆಸ್ಟ್ರಿ ಇಂಡೆಕ್ಸ್ ಯಾವ ದೇಶ ನೋಡಿದ್ರೆ ಇದು ಆಸ್ಟ್ರೇಲಿಯಾ ದೇಶ, ಆಸ್ಟ್ರೇಲಿಯಾ ದೇಶದೊಂದೇ, ಹೌದಾ. ಈ ನೆಕ್ಸ್ಟ್ ಏನಪ್ಪಾ ಅಂದ್ರೆ ಈ ಕೊಂಕಣ ಅಂತ ಬರುತ್ತೆ, ಕೊಂಕಣ ಯಾವಪ್ಪ ಅಂದ್ರೆ ಕೊಂಕಣ UK ದೇಶ, ಹೌದಾ, UK ದೇಶ ನೋಡಿ. ನೆಕ್ಸ್ಟ್ ಅಜಯ್ ವಾರಿಯರ್ ಅಂತ ಬರುತ್ತೆ, ಅಜಯ್ ವಾರಿಯರ್ ದೇಶ ಅಂದ್ರೆ UK ದೇಶ. ಈ ನೆಕ್ಸ್ಟ್ ಅಗ್ನಿ ವಾರಿಯರ್ ಅಂತ ಬರುತ್ತೆ, ಅದಪ್ಪ ಅಂದ್ರೆ ಸಿಂಗಾಪುರ್, ಅಗ್ನಿ ವಾರಿಯರ್ ಆದ್ರೆ ಸಿಂಗಾಪುರ್. ನೆಕ್ಸ್ಟ್ ಸಿಂಬೆಕ್ಸ್ ಅಂತ ಬರುತ್ತೆ, ಹೌದಾ, ಸಿಂಬೆಕ್ಸ್ ಯಾವಪ್ಪ ಅಂದ್ರೆ ಸಿಂಗಾಪುರ್ ಮತ್ತು ಇಂಡಿಯಾ. ಈ ನೆಕ್ಸ್ಟ್ ವಿಂಬೆಕ್ಸ್ ಅಂತ ಬರುತ್ತೆ, ವಿಂಬೆಕ್ಸ್ ಯಾವ ದೇಶ ಅಂದ್ರೆ ಈ ಇಂಡಿಯಾ ಮತ್ತು ವಿಯೆಟ್ನಾಂ, ಭಾರತ ಮತ್ತು ವಿಯೆಟ್ನಾಂ. ನಿಮ್ಗೆ ಇನ್ಫಾರ್ಮೇಶನ್ ಗೊತ್ತಿರ್ಬೇಕು. ಈ ನೆಕ್ಸ್ಟ್ ಅಲ್ ನಾಗಾ ಅಂತ ಬರುತ್ತೆ, ಅಲ್ ನಾಗಾ ಯಾವ ದೇಶಪ್ಪ ಅಂದ್ರೆ ಇದು ಓಮನ್ ದೇಶ. ಈ ನೆಕ್ಸ್ಟ್ ಅಲ್ ಅಹಮದ್ ಅಲ್ ಹಿಂದಿ ಅಂತ ಬರುತ್ತೆ, ಅದು UAE ದೇಶದೊಡೆ. ಅಲ್ ಅಹಮದ್ ಅಲ್ ಹಿಂದಿ ಯಾವ್ದ್ರೆ UAE ದೇಶ,
ಹೌದಾ. ನೆಕ್ಸ್ಟ್ ಈ ಅದಾದ್ಮೇಲೆ ಈ ಕರಂಜ್ ಏನಪ್ಪ ಅಂದ್ರೆ ಭಾರತ ಮತ್ತು ಕಜಕಿಸ್ತಾನ್ ಇದ್ರು ಭಾರತ ಮತ್ತು ಕಜಕಿಸ್ತಾನ್ ಅದು ಕಾಜಿಂದ. ಇನ್ನೆಷ್ಟು ಕರಂಜ್ ಅಂತ ಬರುತ್ತೆ ಭಾರತ ಮತ್ತು ಕಿರ್ಗಿಸ್ತಾನ್. ನೆಕ್ಸ್ಟ್ ಇಬ್ಸಾ ಅಂತ ಬರುತ್ತೆ. ಇಬ್ಸಾ ಅಂದ್ರೆ ಇಂಡಿಯಾ, ಬ್ರೆಜಿಲ್, ಸೌತ್ ಆಫ್ರಿಕಾ. ರೈಟ್. ನೆಕ್ಸ್ಟ್ IMT ಅಂತ ಬರುತ್ತೆ. ಇಂಡಿಯಾ ಥೈಲ್ಯಾಂಡ್, ಇನ್ನೇನಪ್ಪ ಅಂದ್ರೆ ಇಂಡಿಯಾ ಥೈಲ್ಯಾಂಡ್, ಇದೊಂದು ಅದು ಮೊಜಾಂಬಿಕ್ ಏನೋ ಬರುತ್ತೆ. ಹೌದಾ. IMT ಇಂಡಿಯಾ, ಥೈಲ್ಯಾಂಡ್, ಎಂ ಅಂದ್ರೆ ಮೊಜಾಂಬಿಕ್. ಹೌದಾ. ಟೋಟಲ್ 3 ದೇಶಗಳ ಅದು ಏನಪ್ಪಾ ಅಂದ್ರೆ ನಡೆದ ನಿಮ್ಗ ಗೊತ್ತಿಲ್ಲ. ನೆಕ್ಸ್ಟ್ ಸಿಟಿಮ್ಯಾಕ್ಸ್ ಅಂತ ಬರುತ್ತೆ. ಸಿಂಗಾಪುರ್, ಇಂಡಿಯಾ, ಯಾವಪ್ಪ ಅಂದ್ರೆ ಥೈಲ್ಯಾಂಡ್. ಸಿಟಿಮ್ಯಾಕ್ಸ್ ಅಂತ ಹೇಳಿ ಇದು ಕೂಡ ಏನಪ್ಪಾ ಅಂದ್ರೆ ಎಕ್ಸರ್ಸೈಸ್ ನಡೆಯುವಂತದ್ದು, ಇಂಪಾರ್ಟೆಂಟ್ ಇವೆಲ್ಲ. ರೈಟ್. ಇನ್ನೆಷ್ಟಪ್ಪ ಅಂದ್ರೆ ಹಲವಾರು ಏನಪ್ಪಾ ಅಂದ್ರೆ ಈ ಲೈಮೇತಿ ಅಂತ ಬರುತ್ತೆ. ಲೈಮೇತಿ ಯಾವ್ದಪ್ಪ ಅಂದ್ರೆ ಭಾರತ ಮತ್ತು ಸಿಚೆಲ್ಸ್ ದೇಶ. ಭಾರತ ಮತ್ತು ಸಿಚೆಲ್ಸ್ ಒಂದು ದ್ವೀಪ. ಆ ದ್ವೀಪದೊಳಗೆ ಏನಪ್ಪಾ ಅಂದ್ರೆ ನಡೆದಿದೆ. ಹೌದಾ. ನಿಮ್ಗೆ ಇನ್ಫಾರ್ಮೇಶನ್ ಗೊತ್ತಿರ್ಬೇಕು. ರೈಟ್. ಇವೆಲ್ಲಪ್ಪ ಅಂದ್ರೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಡೆಯುವಂತ ಇಂಪಾರ್ಟೆಂಟ್ ಎಕ್ಸರ್ಸೈಸ್ ಗಳನ್ನ ನಿಮ್ಗೆ ಡಿಸ್ಕಷನ್ ಮಾಡಿ ಹೇಳಕ ಪ್ರಯತ್ನವನ್ನ ಮಾಡಿದೀನಿ. ಹೌದಾ. ಇವ್ನಿ ಅಟ್ಲೀಸ್ಟ್ ಮಿನಿಮಮ್ ನಿಮ್ಗೆ ಇಷ್ಟ ಏನ್ ಹೇಳಿದಿಲ್ಲ ಇಲ್ಲಿವರೆಗೂ ಮಿನಿಮಮ್ ಇಷ್ಟು ಗೊತ್ತಿರ್ಬೇಕು. ಹೌದಾ. ಮಿನಿಮಮ್ ಇಷ್ಟು ಗೊತ್ತಿರ್ಬೇಕು. ಇನ್ನು ಜಾಸ್ತಿ ಏನಪ್ಪಾ ಅಂದ್ರೆ ನಿಮ್ಗೆ ಗೊತ್ತಿದ್ರು ಏನಪ್ಪಾ ಪರವಾಗಿಲ್ಲ. ರೈಟ್. ಈ ನೆಕ್ಸ್ಟ್ ಏನಪ್ಪಾ ಅಂದ್ರೆ ಇತ್ತೀಚೆಗೆ ಈ ಕೋರಲ್ ರೀಫ್ಸ್. ಹೌದಾ. ಕೋರಲ್ ರೀಫ್ಸ್ ಇಂಪಾರ್ಟೆಂಟ್ ರೀ. ಕೋರಲ್ ರೀಫ್ಸ್ ಅಂದ್ರೆ ಹವಳದ ದ್ವೀಪಗಳು. ನಮ್ಮ ಎಕ್ಸಾಮ್ ಇಂಪಾರ್ಟೆಂಟ್ ಕ್ವಶನ್ಸ್ ಅನ್ನ ಕೇಳ್ತಾ ಇರ್ತಾನೆ. ಹೌದಾ. ಹವಳದ ದ್ವೀಪಗಳು. ಈ ಹವಳದ ದ್ವೀಪಗಳು ಇತ್ತೀಚೆಗೆ ಸುದ್ದಿಲಿ ಇದಾವೆ. ಹೌದಾ. ಏನ್ ಸುದ್ದಿಪ್ಪ ಅಂದ್ರೆ ಭಾರತದ ಮೊದಲ 3D ಪ್ರಿಂಟೆಡ್ ಹವಳದ ದಿಣ್ಣೆಗಳನ್ನ ಸ್ಥಾಪನೆ ಮಾಡ್ಯಾರ. ಅದೆಲ್ಲಪ್ಪ ಅಂದ್ರೆ ಈ ತಮಿಳ್ನಾಡ್ರಾಗ. ಹೌದಾ. ಅಮರ್ನಾಥ್ಪುರ ಅಂತ ಬರುತ್ತೆ. ಅಲ್ಲಿಪ್ಪ ತಮಿಳ್ನಾಡಾಗ ನೋಡ್ರಿ, ಇದು ಭಾರತದ ಮೊದಲ. ಸೊ ಅದಕ್ಕೋಸ್ಕರ ಇದು ಇಂಪಾರ್ಟೆಂಟ್ ರೀ. ಭಾರತ ಮೊದಲ. ಸೊ ಅದಕ್ಕೋಸ್ಕರ ಇಂಪಾರ್ಟೆಂಟ್. ಹವಳದ ದಿಣ್ಣೆಯನ್ನ ಭಾರತ ಮೊದಲ 3D ಪ್ರಿಂಟೆಡ್ ಹವಳದ ದ್ವೀಪಗಳನ್ನ ಸ್ಥಾಪನೆ ಮಾಡ್ಯಾರ. ಅಲ್ಲಿ ಅಮರ್ನಾಥ್ಪುರ್ ಎಲ್ಲಿ ಬರ್ತಿರೋದು? ತಮಿಳ್ನಾಡು. ಹೌದಾ. ತಮಿಳ್ನಾಡು ಬರುತ್ತೆ. ಈ ನೆಕ್ಸ್ಟ್ ಹವಳದ ದ್ವೀಪಗಳ ಬಗ್ಗೆ ಡಿಸ್ಕಷನ್ ಮಾಡ್ತಾ ಹೋಗೋಣ ನಾವು. ಹವಳದ ದ್ವೀಪಗಳು ನಮ್ಮ ಎಕ್ಸಾಮ್ ಇಂಪಾರ್ಟೆಂಟ್ ಕ್ವಶನ್ಸ್ ಅನ್ನ ಕೇಳ್ತಾ ಇರ್ತಾನ. ಈಗ ನೋಡ್ರಿ, ಹವಳದ ದ್ವೀಪಗಳು ಅಂದ್ರೆ ಏನ್ರಿ? ಇವನ್ ಏನಂತ ಕರಿತಪ್ಪ ಅಂದ್ರೆ ರೇನ್ ಫಾರೆಸ್ಟ್ ಆಫ್ ಸಿ ಅಂತ ಕರೀತಾರೆ. ಹೌದಾ. ರೇನ್ ಫಾರೆಸ್ಟ್ ಆಫ್ ಸಿ ಅಂತ ಕರೀತಾರೆ. ಅತಿ ಹೆಚ್ಚು ಬಯೋಡೈವರ್ಸಿಟಿ ಹೊಂದಿರತಕ್ಕಂಥದ್ದು ಇವು. ಅವುಗಳು ಏನ್ ನಾಳೆ ಕ್ವಶನ್ ಎಕ್ಸಾಮ್ ಕ್ವಶನ್ ಐತಾನೆ, ಈಗಿನ ಯಾವುಗಳನ್ನ ರೇನ್ ಫಾರೆಸ್ಟ್ ಆಫ್ ಸೀಸ್ ಅಂತ ಕರೀತಾರೆ ಅಂತ ಕೇಳಿದ್ರೆ ಅದು ಹವಳದ ದ್ವೀಪಗಳನ್ನ ಕರೀತಾರೆ. ನೆಕ್ಸ್ಟ್ ಹವಳ ದ್ವೀಪಗಳು ಎರಡನ್ನ ಕೂಡ ಒಂದೇನಪ್ಪ ಅಂದ್ರೆ ಜೂಜಾಂತಲೆ ಮತ್ತೆ ಏನಪ್ಪ ಅಂದ್ರೆ ಕೋರಲ್ ರೀಫ್ಸ್. ಇವ್ ಎರಡನ್ನು ಸೇರಿದ್ದೇ ಯಾವಪ್ಪ ಅಂದ್ರೆ ಈ ಹವಳದ ದ್ವೀಪಗಳು. ಜೂಜಾಂತಲೆ ಮತ್ತು ಕೋರಲ್ಸ್ ಇವೆರಡು ಸೇರಿ ಏನಪ್ಪಾ ಅಂದ್ರೆ ಕೋರಲ್ ರೀಫ್ಸ್ ಗಳಾಗಿದಾವ. ನಿಮ್ಗೆ ಗೊತ್ತಿರ್ಬೇಕು. ಈ ಎರಡು ಸೇರಿ ಇವೆರಡು ಸೇರಿ ಏನ್ ಇರ್ತಾವಲ್ಲ ಇವಕ್ಕೆ ಅಂದ್ರೆ ಇವು ಯಾವ ಪ್ರೊಸೆಸ್ ಅಂದ್ರೆ ಇದು ಈ ಸಿಂಬಯೋಸಿಸ್ ಪ್ರೊಸೆಸ್. ಹೌದಾ. ಕ್ವಶನ್ ಕೇಳ್ತಾನೆ ಈ ಸಿಂಬಯೋಸಿಸ್, ಮ್ಯೂಚುವಲಿಸಮು, ಹೌದಾ, ಅಮನ್ಸಾಲಿಸಮು, ಕಮನ್ಸಾಲಿಸಮು, ಹೌದಾ. ನೆಕ್ಸ್ಟ್ ಏನಪ್ಪ ಅಂದ್ರೆ ಕಾಂಪಿಟೇಷನ್, ಹೌದಾ, ಪ್ಯಾರಾಸಿಟಿಸಮು, ಇವು ಏನಪ್ಪಾ ಅಂದ್ರೆ ಎನ್ವಿರಾನ್ಮೆಂಟಲ್ಲಿ ಬರುವಂತವು. ಆತರ ಏನಪ್ಪಾ ಅಂದ್ರೆ ಸಿಂಬಯೋಸಿಸ್ ಇವು ಅಂದ್ರೆ ಜೂಜಾಂತಲೆ ಮತ್ತು ಕೋರಲ್ಸ್ ಗಳು ಎರಡು ಕೂಡಿರೋದ್ರಿಂದ ಇವಕ್ಕೆ ಸಿಂಬಯೋಸಿಸ್ ಅಂತ ಕೂಡ ಕರೀತಾರೆ. ಅಂದ್ರೆ ಇವೆರಡು ಸಪರೇಟ್ ಆದವ್ರಿಗೆ ಬದುಕಂಗಿಲ್ಲ. ಸೊ ಅದಕ್ಕಾಗಿ ಸಿಂಬಯೋಸಿಸ್ ಅಂತ ಕೂಡ ನಾವು ಕರಿತೀವಿ. ರೈಟ್. ಈಗ ಕೋರಲ್ ರೀಫ್ಸ್ ಅದಾವ. ಈ ಕೋರಲ್ ರೀಫ್ಸ್ ಅನ್ನೋದೇನಪ್ಪಾ ಅಂದ್ರೆ ಈ ಕೋರಲ್ಸ್ ಗಳು ಏನ್ ಪ್ರೊಡಕ್ಷನ್ ಮಾಡ್ತಪ್ಪ ಅಂದ್ರೆ ಈ ಕ್ಯಾಲ್ಸಿಯಂ ಕಾರ್ಬೋನೇಟ್ ಪ್ರೊಡಕ್ಷನ್ ಮಾಡ್ತಾರೆ, ಲೈಮ್ ಸ್ಟೋನ್. ಹೌದಾ. ಇವು ಏನಪ್ಪಾ ಅಂದ್ರೆ ಇವೆರಡು ಕೂಡಿರೋ ಈ ಕೋರಲ್ ರೀಫ್ಸ್ ಗಳು ಏನು ಜೂಜಾಂತಲೆಗಳು ಇವಾಗ ಆಹಾರವನ್ನ ಮಾಡಿಕೊಡ್ತಾವ. ಜೂಜಾಂತಲೆ ಅಲ್ಗೆ ಇವು ಆಹಾರವನ್ನ ಉತ್ಪಾದನೆ ಮಾಡಿ ಇವಾಗ ಕೋರಲ್ಸ್ ಗಳು ಕೊಡ್ತಾವ. ಬಟ್ ಈ ಕೋರಲ್ಸ್ ಏನ್ ಮಾಡ್ತಾವಪ್ಪ ಅಂದ್ರೆ ಇವು ಕ್ಯಾಲ್ಸಿಯಂ ಕಾರ್ಬೋನೇಟ್ ಗಳನ್ನ ಉತ್ಪಾದನೆ ಮಾಡಿ ಅವು ಕಲರ್ ಅನ್ನ ಕೊಡ್ತಾವ. ಕಲರ್. ಹೌದಾ. ಇವುಗಳು ಏನಪ್ಪಾ ಅಂದ್ರೆ ಇವು ಕೋರಲ್ ರೀಫ್ಸ್ ಅಂತ ನಾವು ಕರಿತೀವಿ. ಕೋರಲ್ ರೀಫ್ಸ್. ಈ ನೆಕ್ಸ್ಟ್ ಎಕ್ಸಾಮ್ ಕ್ವಶನ್ ಏನಪ್ಪ ಅಂದ್ರೆ ಈ ಕೋರಲ್ ರೀಫ್ಸ್ ಗಳು ಉತ್ಪಾದನೆ ಆಗ್ಬೇಕಂದ್ರೆ, ಹೌದಾ, ಬದುಕಬೇಕಂದ್ರೆ ಏನ್ ಫೇವರೇಬಲ್ ಕಂಡೀಷನ್ಸ್ ಗಳು ಇರಬೇಕು? ಹೌದಾ. ಏನಿರ್ಬೇಕಪ್ಪ ಅಂದ್ರೆ ಟೆಂಪರೇಚರ್ ಎಷ್ಟು ಇರ್ಬೇಕಂದ್ರೆ ನೀರಿನಲ್ಲಿ ಟೆಂಪರೇಚರ್ 23 to 29 ಡಿಗ್ರಿ ಸೆಲ್ಸಿಯಸ್ ಟೆಂಪರೇಚರ್ ಇರ್ಬೇಕು. ಹೌದಾ. ಈ ನೆಕ್ಸ್ಟ್ ಎಷ್ಟು ಡೀಪ್ ಅಲ್ಲಿ ಬದುಕಪ್ಪ ಅಂದ್ರೆ ಮ್ಯಾಕ್ಸಿಮಮ್ 50 ಮೀಟರ್ ಅಲ್ಲಿ ಮಾತ್ರ. ಎಲ್ಲಿ ಸೂರ್ಯನ ಕಿರಣಗಳು ಎಲ್ಲಿವರೆಗೂ ಬೀಳ್ತಾವಲ್ಲ ಅಲ್ಲಿ ಏನಪ್ಪಾ ಅಂದ್ರೆ ಅಲ್ಲಿವರೆಗೂ ಮ್ಯಾಕ್ಸಿಮಮ್ ಏನಪ್ಪಾ ಅಂದ್ರೆ 200 ಮೀಟರ್ ಐತದ. ಬಟ್ ಇವುಗಳು ಬದುಕುವುದು ಎಷ್ಟಪ್ಪ ಅಂದ್ರೆ ಓನ್ಲಿ
50 ಮೀಟರ್ ಡೀಪ್ ಅಲ್ಲಿ ಮಾತ್ರ ಬದುಕ್ತಾವೆ. ರೈಟ್. ಇನ್ನೆಸ್ಟ್ ಏನಪ್ಪ ಅಂದ್ರೆ ಇವು ಈ ಪ್ಯೂರ್ ವಾಟರ್ ಅಲ್ಲಿ ಬದುಕಂಗಿಲ್ಲ. ಇವಕ್ಕೇನಪ್ಪ ಅಂದ್ರೆ ಸಾಲ್ಟಿ ವಾಟರೇ ಬೇಕು. ಹೌದಾ, ಸಾಲ್ಟಿ ಸಲೈನ್ ವಾಟರ್ ಅಲ್ಲಿ ಮಾತ್ರ ಬದುಕ್ತಾವ್ರಿ ಇವು. ರೈಟ್. ಇನ್ನೆಕ್ಸ್ಟ್ ಅತಿ ನದಿಗಳು ಬಂದು ಸೇರುವ ಪ್ರದೇಶದಲ್ಲಿ ಬದುಕಂಗಿಲ್ಲ ಇವು. ಅಂದ್ರೆ ಅಲ್ಲಿ ನೀರಲ್ಲಿ ಡಿಸ್ಟರ್ಬೆನ್ಸ್ ಜಾಸ್ತಿ ಇರಬಾರ್ದು, ಅಲ್ಲಿ ಬದುಕಂಗಿಲ್ರಿ. ಹೌದಾ, ಶಾಂತವಾದ ಪ್ರದೇಶದಲ್ಲಿ ಮಾತ್ರ ಬದುಕ್ತಾವ. ಈ ನೆಕ್ಸ್ಟ್ ಕ್ವಶನ್ ಕೇಳ್ತಾನ, ಈ ಒಂದು ಹವಳ ದ್ವೀಪಗಳು ನಿತ್ತ ನೀರಲ್ಲಿ ಮಾತ್ರ ಬದುಕ್ತಾವ. ಕ್ವಶನ್ ಕೇಳ್ತಾರೆ, ಈ ನಿತ್ತ ನೀರಲ್ಲಿ ಬದುಕಂಗಿಲ್ಲ, ಹರಿಯುವಂತ ನೀರಲ್ಲಿ ಮಾತ್ರ ಇವು ಬದುಕ್ತಾವ್ರಿ. ಹರಿಯುವಂತ ನೀರಲ್ಲಿ ಮಾತ್ರ ಇವುಗಳು ಬದುಕುತ್ತವೆ, ನಿಮ್ಗೆ ಗೊತ್ತಿರ್ಬೇಕು. ರೈಟ್. ಈ ನೆಕ್ಸ್ಟ್ ನಮ್ಮ ಭಾರತ UPSC ಫಿಲಿಮ್ಸ್ ಕ್ವಶನ್ 2014ರಲ್ಲಿ ನಮ್ಮ ಭಾರತದಲ್ಲಿ ಎಲ್ಲೆಲ್ಲಿ ಏನಪ್ಪಾ ಅಂದ್ರೆ ಹವಳ ದ್ವೀಪಗಳ ಕ್ವಶನ್ ಕೇಳಿದ. ಒಂದೇಪ್ಪ ಅಂದ್ರೆ ಗಲ್ಫ್ ಆಫ್ ಕಚ್ ಗುಜರಾತ್, ನೆಕ್ಸ್ಟ್ ಗಲ್ಫ್ ಆಫ್ ಮನ್ನಾರ್, ನೆಕ್ಸ್ಟ್ ಲಕ್ಷದ್ವೀಪಗಳು, ನೆಕ್ಸ್ಟ್ ಅಂದ್ರೆ ಅಂಡಮಾನ್ ನಿಕೋಬಾರ್. ಅಲ್ಲಿ ಅಂಡಮಾನ್ ನಿಕೋಬಾರ್ ಕೂಡ ಅಂದ್ರೆ ಹವಳದ ದ್ವೀಪಗಳದಾವ್, ಹವಳದ ದಿನ್ನೆಗಳದಾವ್, ಗೊತ್ತಿರ್ಬೇಕು. ರೈಟ್. ಈ ನೆಕ್ಸ್ಟ್ ಈ ಪಾಕ್ ಸ್ಟೇಟ್ ಐತಿಲ್ಲ, ಪಾಕ್ ಜಲಸಂಧಿ, ಅಲ್ಲೂ ಕೂಡ ಏನಪ್ಪಾ ಅಂದ್ರೆ ಈ ಹವಳದ ದ್ವೀಪಗಳು ನಮ್ಮ ಕರ್ನಾಟಕದಲ್ಲಿ, ನಮ್ಮ ಭಾರತದಲ್ಲಿ ಅದಾವ. ಹೌದಾ, ಗೊತ್ತಿರ್ಬೇಕು. ಈ ನೆಕ್ಸ್ಟ್ ಜಗತ್ತಿನ ಅತಿ ದೊಡ್ಡದಾಗಿರ್ತಕ್ಕಂಥ ಹವಳದ ದ್ವೀಪ ಯಾವ್ದು ಕೇಳ್ತಾನ, ಈ ಗ್ರೇಟ್ ಬ್ಯಾರಿಯರ್ ರೀಪ್. ಹೌದಾ, ಗ್ರೇಟ್ ಬ್ಯಾರಿಯರ್ ರೀಪ್ ಎಲ್ಲೈತಿ? ಅದಪ್ಪ ಅಂದ್ರೆ ಆಸ್ಟ್ರೇಲಿಯಾ. ಕ್ವಶನ್ ಕೇಳ್ತಾನ, ಆಸ್ಟ್ರೇಲಿಯಾ ಯಾವ ದಿಕ್ಕದಲ್ಲಿ ಅಂತ ಕೇಳ್ತಾನೆ. ಹೌದಾ, ಈಶಾನ್ಯ ದಿಕ್ಕದಲ್ಲಿ. ಆಸ್ಟ್ರೇಲಿಯಾದ ಈಶಾನ್ಯ ದಿಕ್ಕಲ್ಲಿ ಈ ಗ್ರೇಟ್ ಬ್ಯಾರಿಯರ್ ರೀಪ್ಸ್ ಅದು, ಗ್ರೇಟ್ ಬ್ಯಾರಿಯರ್ ರೀಪ್ಸ್. ಈ ನೆಕ್ಸ್ಟ್ ಈ ಏನು ಹವಳದ ದ್ವೀಪಗಳಲ್ಲ, ಈ ಹವಳದ ದ್ವೀಪಗಳಲ್ಲಿ ಎಷ್ಟು ವಿಧಗಳೊಂದು ಕ್ವಶನ್ ಕೇಳ್ತಾನೆ ನಾಳೆ ಎಕ್ಸಾಮ್. ಎಷ್ಟು ವಿಧಗಳಂತೆ. ಹೌದಾ, ಒಂದೇನಪ್ಪ ಅಂದ್ರೆ ಫ್ರಿಂಜಿಂಗ್ ಟೈಪ್. ಹೌದಾ, ಕನ್ನಡದಲ್ಲಿ ನನಗೆ ಗೊತ್ತಿಲ್ಲ, ಬಟ್ ನೀವು ಸರ್ಚ್ ಮಾಡ್ಕೊಂಡ್ರಿ. ಫ್ರಿಂಜಿಂಗ್ ಟೈಪು, ನೆಕ್ಸ್ಟ್ ಬ್ಯಾರಿಯರ್ ಟೈಪು, ಇನ್ನೊಂದು ಅಟೋಲ್ ಅಂತ ಬರ್ತಾವ. ಫ್ರಿಂಜಿಂಗ್ ಟೈಪ್, ಬ್ಯಾರಿಯರ್ ಟೈಪ್, ಅಟೋಲ್ ಟೈಪ್. ಹಾಗಾದ್ರೆ ಫ್ರಿಂಜಿಂಗ್ ಟೈಪ್ ಅಂದ್ರೆ ಏನಪ್ಪಾ ಅಂದ್ರೆ ಇವು ದೇಶದ ಕೋಸ್ಟ್ ಲೈನ್, ಕರಾವಳಿ ಪ್ರದೇಶದಲ್ಲಿ ಏನಪ್ಪಾ ಅಂದ್ರೆ ಹುಡ್ತಾವೆ. ಕರಾವಳಿ ಪ್ರದೇಶದಲ್ಲಿ ಇರ್ತಕ್ಕಂಥ ಏನಂದ್ರೆ ಫ್ರಿಂಜಿಂಗ್ ಟೈಪ್ ಅಂತ ಕರಿತೀವಿ, ಫ್ರಿಂಜಿಂಗ್ ಟೈಪ್. ಇನ್ನೆಷ್ಟು ಈ ಬ್ಯಾರಿಯರ್ ಟೈಪ್. ಬ್ಯಾರಿಯರ್ ಟೈಪ್ ಅಂದ್ರೆ ಕರಾವಳಿ ಪ್ರದೇಶವನ್ನು ಬಿಟ್ಟು ಸ್ವಲ್ಪ ಒಳಗಡೆ, ಹೌದಾ, ಇರ್ತಕ್ಕಂಥ ಏನ್ ಕರಿತೀವಿ ಅಂದ್ರೆ ಬ್ಯಾರಿಯರ್ ಟೈಪ್ ಅಂತ ಕರಿತೀವಿ. ಈ ನೆಕ್ಸ್ಟ್ ಅಟೋಲ್ ಟೈಪ್ ಅಂದ್ರೆ ಏನ್ ಅಟೋಲ್ ಟೈಪ್ಸ್ ಅಂದ್ರೆ ಅಟೋಲ್ ಟೈಪ್ ಆಫ್ ಕೋರಲ್ ರೀಫ್ಸ್ ಅಂದ್ರೆ ಇವು ಸಮುದ್ರದಲ್ಲಿ, ಹೌದಾ, ಪ್ಯಾಚ್ ಅಂದ್ರೆ ಅಲ್ಲೆಲ್ಲ ಪ್ಯಾಚ್ ಆಗಿ ರೌಂಡ್ ಆಗಿ ಬೆಳೆದಿರ್ತಾವ್ರಿ. ಒಳಗಡೆ ಪ್ಯಾಚ್ ಆಗಿ ಬೆಳಿರ್ತಾವ. ಅದಕ್ಕೆ ಏನ್ ಕರಿತೀವಿ, ರೌಂಡ್ ಶೇಪ್ ಅಲ್ಲಿ ಇದ್ರೆ ಅವಕ್ಕೆ ಏನ್ ಕರಿತೀವಿ ನಾವು, ಅಟೋಲ್ ಟೈಪ್ ಆಫ್ ಕೋರಲ್ ರೀಫ್ಸ್ ಅಂತ ಕರಿತೀವಿ. ಅಟೋಲ್ ಟೈಪ್ ಆಫ್ ಕೋರಲ್ ರೀಫ್ಸ್ ಅಂತ ಹೇಳಿ ಕರಿತೀವಿ. ಇಷ್ಟು ಇನ್ಫಾರ್ಮೇಶನ್ ಈ ಕೋರಲ್ ಟೈಪ್ ಸಂಬಂಧಪಟ್ಟಂಗ ಗೊತ್ತಿರ್ಬೇಕು. ನಿಮ್ ಎಕ್ಸಾಮ್ ಮೇಲೆ ಕ್ವಶನ್ಸ್ ಅನ್ನ ಕೇಳ್ತಾ ಇರ್ತಾರೆ. ಹೌದಾ, ಈ ನೆಕ್ಸ್ಟ್ ಈ ಕೋರಲ್ಗಳು ಹಾಳಾಗಿ ಹೋಗೋದ್ರೆ ಏನಂತ ಕರಿತೀವಿ ಅಂದ್ರೆ ಕ್ಲೋರಲ್ ಬ್ಲೀಚಿಂಗ್ ಅಂತ ಕರಿತೀವಿ. ಕೋರಲ್ ಬ್ಲೀಚಿಂಗ್ ಅಂತ ಕರಿತೀವಿ. ಕೋರಲ್ ಬ್ಲೀಚಿಂಗ್ ಅಂತ ಕರಿತೀವಿ. ಅಂದ್ರೆ ಅತಿ ಹೆಚ್ಚು ಟೆಂಪರೇಚರ್ ಆಗೋದ್ರಿಂದ ಸಮುದ್ರದಲ್ಲಿ ಅವಾಗ ಏನಪ್ಪಾ ಅಂದ್ರೆ ಕೋರಲ್ ಹಾಳಾಗಿ ಹೋಗ್ತಾವ. ಅದಾದ್ಮೇಲೆ ಸಮುದ್ರದಲ್ಲಿ ಏನಪ್ಪಾ ಅಂದ್ರೆ ಅತಿ ಹೆಚ್ಚು ಅಸಿಡಿಟಿ ಜಾಸ್ತಿ ಅಂದ್ರೆ ಕ್ಲೋರಲ್ ಅಸಿಡಿಫಿಕೇಶನ್ ಅಂತ ಕರಿತೀವಿ. ಕೋರಲ್ ಅಸಿಡಿಫಿಕೇಶನ್ ಅಂತ ಕರಿತೀವಿ. ಅವಾಗ ಕೋರಲ್ ಏನಪ್ಪಾ ಅಂದ್ರೆ ಹಾಳಾಗಿ ಹೋಗ್ತಾವ. ರೈಟ್. ಈ ನೆಕ್ಸ್ಟ್ ಅತಿಯಾದ ಫಿಶಿಂಗ್ ಮಾಡೋದ್ರಿಂದ ಕೂಡ ಕೋರಲ್ ರೀಫ್ಸ್ಗಳು ಹಾಳಾಗಿ ಹೋಗ್ತಾವ. ರೈಟ್. ಅತಿಯಾದ ಏನಪ್ಪಾ ಅಂದ್ರೆ ಪ್ರವಾಸೋದ್ಯಮಕ್ಕೆ ಅವಕಾಶ ಮಾಡಿ ಕೊಡೋದ್ರಿಂದ ಏನಪ್ಪಾ ಅಂದ್ರೆ ಕೋರಲ್ಗಳು ಹಾಳಾಗಿ ಹೋಗ್ತಾವ. ನಿಮಗೆ ಇನ್ಫಾರ್ಮೇಶನ್ ಗೊತ್ತಿರ್ಬೇಕು, ಇದ್ರ ಬಗ್ಗೆ ಇನ್ಫಾರ್ಮೇಶನ್ ಗೊತ್ತಿರ್ಬೇಕು. ರೈಟ್. ಈ ನೆಕ್ಸ್ಟ್ ಏನಪ್ಪಾ ಅಂದ್ರೆ ಇಷ್ಟೇನಪ್ಪಾ ಅಂದ್ರೆ ಇದನ್ನೆಲ್ಲ ಯಾಕೆ ಡಿಸ್ಕಷನ್ ಮಾಡಿದ್ವಿ ಅಂದ್ರೆ ನಾವು ಗೊತ್ತಿರಲಿ ನಿಮ್ಗೆ ಒಂದ್ಸಲ ಹೇಳ್ಬಿಡ್ತೀನಿ ನೋಡ್ರಿ. ಇತ್ತೀಚೆಗೆ 3D ಪ್ರಿಂಟೆಡ್ ಕೋರಲ್ ರೀಫ್ಸ್ ಗಳನ್ನ ಅಭಿವೃದ್ಧಿ ಮಾಡಕತ್ತಾರ. ಅದೆಲ್ಲಪ್ಪ ಅಂದ್ರೆ ಅದು ಈ ಅಮರನಾಥ್ಪುರ ತಮಿಳುನಾಡಲ್ಲಿ ಮಾಡಕತ್ತಾರ. ಹೌದಾ, ಕೋರಲ್ ಬೆಳಿಬೇಕಂದ್ರೆ ಏನಿರ್ಬೇಕಪ್ಪ ಅಂದ್ರೆ ಕಂಡೀಷನ್ ಒಂದು 23 ರಿಂದ 29 ಡಿಗ್ರಿ ಸೆಲ್ಸಿಯಸ್ ಟೆಂಪರೇಚರ್ ಇರಬೇಕು. ಮತ್ತೆ ಮ್ಯಾಕ್ಸಿಮಮ್ ಏನಪ್ಪಾ ಅಂದ್ರೆ 50 ಮೀಟರ್ ಅಲ್ಲಿ ಮಾತ್ರ ಬೆಳಿತಾವ. ರೈಟ್. ಏನಪ್ಪಾ ಅಂದ್ರೆ ಅಲ್ಲಿ ಯಾವುದೇ ನದಿಗಳು ಬಂದು ಸೇರಬಾರ್ದು, ಆ ಒಂದು ಪ್ರದೇಶದಲ್ಲಿ ಬೆಳೆಯಂಗಿಲ್ಲ ಅವು. ರೈಟ್. ನೆಕ್ಸ್ಟ್ ಏನಪ್ಪ ಅಂದ್ರೆ ಪ್ಯೂರ್ ವಾಟರ್ ಅಲ್ಲಿ ಬೆಳೆಯಂಗಿಲ್ಲ. ಓನ್ಲಿ ಸಲೈನ್ ವಾಟರ್ ಅಲ್ಲಿ ಮಾತ್ರ ಬೆಳಿತಾವ. ಸಾಲ್ಟಿ ವಾಟರ್ ಅಲ್ಲಿ ಮಾತ್ರ ಬೆಳಿತಾವ. ಅದು ಇನ್ಫಾರ್ಮೇಶನ್ ಗೊತ್ತಿರಬೇಕು. ನೆಕ್ಸ್ಟ್ ಏನಪ್ಪಾ ಅಂದ್ರೆ ನಮ್ಮ ಭಾರತದಲ್ಲಿ ಇರ್ತಕ್ಕಂಥ ಕೋರಲ್ ಎಲ್ಲೆಲ್ಲಾವ್ರೆ UPSC ಫಿಲಿಮ್ಸ್ ಕ್ವಶನ್ ಒಂದು ಗಲ್ಫ್ ಆಫ್ ಮನ್ನಾರ್, ಗಲ್ಫ್ ಆಫ್ ಕಚ್, ಪಾಕ್ ಸ್ಟ್ರೇಟ್, ನೆಕ್ಸ್ಟ್ ಅಂಡಮಾನ್ ನಿಕೋಬಾರ್, ಮತ್ತೆ ಈ ಲಕ್ಷದ್ವೀಪದಲ್ಲಿ ನಾವು 5 ಪ್ರದೇಶದಲ್ಲಿ ನಮ್ಮ ಏನಪ್ಪ ಅಂದ್ರೆ ಕೋರಲ್ ರೀಫ್ಸ್ ಗಳು ಅದಾವ. ಭಾರತ ಅತಿ ದೊಡ್ಡವಾದ ಕೋರಲ್ ರೀಫ್ಸ್ ಯಾವ್ದು ಎಕ್ಸಾಮ್ ಕ್ವಶನ್ ಕೇಳ್ತಾನ, ಅದ್ಯಾವಪ್ಪ ಅಂದ್ರೆ ಗ್ರೇಟ್ ಬ್ಯಾರಿಯರ್ ರೀಫ್. ಎಲ್ಲೈತಿ? ಆಸ್ಟ್ರೇಲಿಯಾದ ಈಶಾನ್ಯ ದಿಕ್ಕಿಗೆ ಐತಿ. ಜಗತ್ತಿನ ಅತಿ ದೊಡ್ಡದು. ರೈಟ್. ಈ ನೆಕ್ಸ್ಟ್ ಅದಾದ್ಮೇಲೆ ಏನಪ್ಪಾ ಅಂದ್ರೆ ಅದಾದ್ಮೇಲೆ ಈ ಕೋರಲ್ ರೀಫ್ಸ್ ಯಾವ ಸಹಯೋಗದೊಂದಿಗೆ ಕೂಡು ಜೀವನ ಅಂತ ಕರಿತಾವೆ. ಯಾವ್ದಪ್ಪ ಅಂದ್ರೆ ಜೂಜಾಂತಲೆ ಮತ್ತು ಯಾವುದು ಈ ಕೋರಲ್ ಪಾಲಿಪ್ಸ್ ಅಂತ ಬರ್ತಾವ. ಜೂಜಾಂತಲೆ ಮತ್ತು ಕೋರಲ್ ಪಾಲಿಪ್ಸ್ ಎರಡು ಕೂಡಿ ಬದುಕೋದು ಏನಂತ ಕರಿತೀವಿ ನಾವು, ಸಿಂಬಯೋಸಿಸ್ ಅಂತ ಕರಿತೀವಿ.
ಜೂಜ ಅಂತಲ್ಲಿ ಏನ್ ಮಾಡ್ತಾವಪ್ಪ ಅಂದ್ರೆ ಫೋಟೋಸಿಂಥಸಿಸ್ ಮಾಡಿ ಆಹಾರವನ್ನ ಉತ್ಪಾದನೆ ಮಾಡ್ತಾವ. ಜೂಜ್ ಅಂದ್ರೆ ಒಂದು ಅಲ್ಲಿಗೆ ಅದು, ರೈಟ್. ಈ ಕೋರಲ್ ಪಾಲಿಪ್ಸ್ ಏನ್ ಮಾಡ್ತಾವಪ್ಪ ಅಂದ್ರೆ ಅವುಗಳಿಗೆ ಬಣ್ಣವನ್ನ ನೀಡ್ತಾವ, ಅವುಗಳಿಗೆ ಉಳ್ಕೊಳ್ಳಿಕ್ಕೆ ವಾಸಸ್ಥಾನವಾಗಿ ಕೊಡ್ತಾವ. ಈ ಕೋರಲ್ ಪಾಲಿಪ್ಸ್ ಏನ ಉತ್ಪಾದನೆ ಮಾಡ್ತಪ್ಪ ಅಂದ್ರೆ ಕ್ಯಾಲ್ಸಿಯಂ ಕಾರ್ಬೋನೇಟ್ CaCO3 ಉತ್ಪಾದನೆ ಮಾಡ್ತಾವ. ಸೊ ಅದರಿಂದ ಏನಪ್ಪಾ ಅಂದ್ರೆ ಕಲರ್ ಅವುಗಳಿಗೆ ಕೊಡ್ತಾವ, ರೈಟ್. ಇದು ಇನ್ಫಾರ್ಮೇಶನ್ ನಿಮ್ಗ ಗೊತ್ತಿರ್ಬೇಕು, ರೈಟ್. ನೆಕ್ಸ್ಟ್ ಈ ಕೋರಲ್ ಯಾವುದು ಕೋರಲ್ ಟ್ರಯಾಂಗಲ್ ಅಂತ ಬರ್ತಾವ. ಕೋರಲ್ ರೀಫ್ ಸಂಬಂಧಪಟ್ಟಂಗ ಟ್ರಯಾಂಗಲ್ ಅತಿ ಹೆಚ್ಚು ಕೋರಲ್ಗಳನ್ನ ಹೊಂದಿರತಕ್ಕಂಥ ಕೋರಲ್ ಟ್ರಯಾಂಗಲ್ ಅಂತ ಬರ್ತಾವ. ಕೋರಲ್ ರೀಫ್ಸ್ ಸಂಬಂಧಪಟ್ಟಂಗ ಏನಪ್ಪಾ ಅಂದ್ರೆ ಟ್ರಯಾಂಗಲ್ ಬರುತ್ತೆ. ಅಲ್ಲಿ ಅತಿ ಹೆಚ್ಚು ಏನಪ್ಪಾ ಅಂದ್ರೆ ಇಂಡೋನೇಷಿಯಾ, ಮಲೇಷಿಯಾ, ಹೌದಾ, ತಿಮೋರ್ ಲಿಸ್ಸೆ, ರೈಟ್. ಏನಪ್ಪಾ ಅಂದ್ರೆ ಪಪುವಾ ನ್ಯೂಗಿನಿಯಾ ಇಲ್ಲಿ ಏನಪ್ಪಾ ಅಂದ್ರೆ ಅತಿ ಹೆಚ್ಚು ಕೋರಲ್ಸ್ ಗಳ ಕಂಡು ಬರೋದು. ಆಸ್ಟ್ರೇಲಿಯಾ ಅತಿ ಹೆಚ್ಚು ಕೋರಲ್ ಕಂಡು ಕೋರಲ್ ಟ್ರಯಾಂಗಲ್ ಅಂತ ಕರೀತಾರೆ. ಕೋರಲ್ ಟ್ರಯಾಂಗಲ್ ಕ್ವಶನ್ ಕೇಳ್ತಾನ, ಈ ಲಿಥಿಯಂ ಟ್ರಯಾಂಗಲ್, ಕೋರಲ್ ಟ್ರಯಾಂಗಲ್, ಹೌದಾ, ಮತ್ತೆ ಬ್ಲಾಕ್ ಟ್ರಯಾಂಗಲ್, ಹೌದಾ, ಹಿಂಗೆಲ್ಲ ಕ್ವಶನ್, ಕಾರ್ಬನ್ ಟ್ರಯಾಂಗಲ್, ಹಿಂಗ್ ಕೆಲವು ಟ್ರಯಾಂಗಲ್. ಮತ್ತೆ ಏನಪ್ಪಾ ಅಂದ್ರೆ ಈ ಯಾವುದು ಈ ಹೀಗೆ ಕ್ವಶನ್ಸ್ ಕೇಳ್ತಾನ. ಕೋರಲ್ ಟ್ರಯಾಂಗಲ್ ಅಂದ್ರೆ ಇಂಡೋನೇಷಿಯಾ, ಮಲೇಷಿಯಾ, ಆಸ್ಟ್ರೇಲಿಯಾ, ತಿಮೋರ್ ಲಿಸ್ಸೆ, ಮತ್ತೆ ಏನಪ್ಪಾ ಅಂದ್ರೆ ಪಪುವಾ ನ್ಯೂಗಿನಿಯಾ ಇವೆಲ್ಲವನ್ನು ಹೊಂದಿರತಕ್ಕಂಥ ಇನ್ನೊಂದು ಫಿಲಿಪೈನ್ಸ್. ಟೋಟಲ್ ಏನಪ್ಪಾ ಅಂದ್ರೆ 6 ದೇಶಗಳು ಬರ್ತಾವ ಈ ಕೋರಲ್ ಟ್ರಯಾಂಗಲ್ಸ್ ಅಂತ ಕರೀತಾರೆ, ಹೌದಾ. ಇನ್ನೆಷ್ಟು ಈ ಲಿಥಿಯಂ ಟ್ರಯಾಂಗಲ್ ಯಾವಪ್ಪ ಅಂದ್ರೆ ಚಿಲಿ, ಬೊಲಿವಿಯಾ, ಅರ್ಜೆಂಟೀನಾ, ಹೌದಾ. ಅರ್ಥ ಹೀಗೆ ಕ್ವಶನ್ಸ್ ಅನ್ನ ಕೇಳ್ತಾನ ಬರ್ತಾನ. ನಿಮ್ಗೆ ಇನ್ಫಾರ್ಮೇಶನ್ ಗೊತ್ತಿರ್ಬೇಕು, ರೈಟ್. ಇಷ್ಟು ಸಂಬಂಧಪಟ್ಟಂಗೆ ಇನ್ಫಾರ್ಮೇಶನ್ ಗೊತ್ತಿರಪ್ಪ ಅಂದ್ರೆ ನಿಮ್ಗೆ ಕೋರಲ್ ರೀಫ್ ಸಂಬಂಧಪಟ್ಟಂಗೆ ಇನ್ಫಾರ್ಮೇಶನ್ ಗೊತ್ತಿರ, ರೈಟ್. ಈ ನೆಕ್ಸ್ಟ್ ನೋಡ್ರಿ, ಈ ಕೆಲವೊಂದು ಈ DRDO ಸಂಬಂಧಪಟ್ಟಂಗ, ಹೌದಾ, DRDO ಸಂಬಂಧಪಟ್ಟಂಗ ಇನ್ಫಾರ್ಮೇಶನ್, ಡಿಫೆನ್ಸ್ ಸಂಬಂಧಪಟ್ಟಂಗ ಇನ್ಫಾರ್ಮೇಶನ್ ಅನ್ನ ಗೊತ್ತಿರೋ ಕ್ವಶನ್ಸ್ ಅನ್ನ ಕೇಳ್ತಾ ಅವಾಗ ಅದೇನಪ್ಪಾ ಅಂದ್ರೆ ಇತ್ತೀಚೆಗೆ ಏನಪ್ಪಾ ಅಂದ್ರೆ ಜಾಗ್ವಾರ್ ಅಂದ್ರೆ ಏರ್ಕ್ರಾಫ್ಟ್ ಇವೆಲ್ಲ, ಹೌದಾ. ಜಾಗ್ವಾರ್ ಏರ್ಕ್ರಾಫ್ಟ್ ಅನ್ನ ಏನ್ ಕ್ವಶನ್ ಕೇಳ್ತಾನಂದ್ರೆ ಜಾಗ್ವಾರ್ ಫೈಟರ್ ಏರ್ಕ್ರಾಫ್ಟ್ ಅಲ್ಲ, ಫೈಟರ್ ಜೆಟ್ ವಿಮಾನಗಳು ಇವು ನಿವೃತ್ತಿ ಹೊಂದಿದ್ವಿ, ಹೌದಾ. ಇವು ಯಾವ ದೇಶದಿಂದ ನಾವು ಏನು ಇತ್ತೀಚೆಗೆ ಎರವಲು ಮಾಡ್ಕೊಂಡಿವಿ ಕ್ವಶನ್ ಕೇಳ್ತಾನೆ ನಾಳೆ. ಈ ಜಾಗ್ವಾರ್ ಫೈಟರ್ ಜೆಟ್ ಗಳನ್ನ ಇತ್ತೀಚೆಗೆ ನಿವೃತ್ತಿ ಹೊಂದಿರ್ತಕ್ಕ ಯಾವ ದೇಶದಿಂದ ನಾವು ಭಾರತಕ್ಕೆ ಎರವಲು ಮಾಡ್ಕೊಂಡಿವಿ ಅಂತ, ಹೌದಾ. ಯಾವ ದೇಶಪ್ಪ ಅನ್ನೋದು UK ದೇಶ, ಯುನೈಟೆಡ್ ಕಿಂಗ್ಡಮ್, ಹೌದಾ. ಅಲ್ಲಿ ನೋಡ್ರಿ ಅವ್ರು ಎಷ್ಟಪ್ಪ ಅಂದ್ರೆ ಅವು ಟೋಟಲ್ 9 ಜಾಗ್ವಾರ್ ಫೈಟರ್ ಜೆಟ್ ಗಳನ್ನ ಇಂಪೋರ್ಟ್ ಮಾಡ್ಕೊಂಡಿವಿ. ಯಾವ ದೇಶದಿಂದ ಅಂದ್ರೆ UK ದೇಶದಿಂದ ನಿವೃತ್ತಿ ಹೊಂದಿದ್ದ. ಅವ್ನ್ ತಂದ ಏನಪ್ಪಾ ಅಂದ್ರೆ ಅವ್ನ ಮತ್ತೆ ನಿವೃತ್ತಿ ಹೊಂದಿರ್ತಕ್ಕಂಥ ತಗೊಂಡ್ ನಾವೇನ್ ಮಾಡೋದು ಕೇಳ್ಬಾರ್ದು ನೀವೆಲ್ಲ, ಹೌದಾ. ಅದ್ರಿಂದ ಏನಪ್ಪಾ ಅಂದ್ರೆ ಕೆಲವೊಂದು ಸ್ಪೇರ್ ಪಾರ್ಟ್ಸ್ ಗಳನ್ನ ನಾವು ಬಳಸ್ಕೊಳ್ತೀವಿ, ನಾವು ನಮ್ಮ ಒಂದು ಫೈಟರ್ ಜೆಟ್ ಗಳನ್ನ ರೆಡಿ ಮಾಡಕ್, ಹೌದಾ. ಜಾಗ್ವಾರ್ ನಿಂಗೆ ಇನ್ಫಾರ್ಮೇಶನ್ ಗೊತ್ತಿಲ್ಲ, ರೈಟ್. ಈ ನೆಕ್ಸ್ಟ್ ಏನಪ್ಪಾ ಅಂದ್ರೆ ಇತ್ತೀಚೆಗೆ MQ-9B ಅಂತೇಳಿ ನಾ ಬೇರೆ ಒಂದು 5-6 ತಿಂಗಳು ಮಾತಾಡೋದಾದ್ರೆ, ಹೌದಾ, MQ-9B ಅಂತ ಒಂದು ಡ್ರೋನ್ ಇದು, ಹೌದಾ. ಈ ಡ್ರೋನ್ ಅನ್ನ ಯಾವ ದೇಶದಿಂದ ಎರವಲು ಮಾಡ್ಕೊಂಡಿವತ್ತು ಎಕ್ಸಾಮ್ ಕ್ವಶನ್ ಕೇಳಿದ್ರೆ ಅದು ಯಾವ ದೇಶಪ್ಪ ಅಂದ್ರೆ ಅದು ಅಮೆರಿಕ ದೇಶ. ಇನ್ನೆಷ್ಟು ಹೆರಾಯಿನ್ ಅಂತ ಒಂದು ಡ್ರೋನ್ ಬರತ್ರಿ, ಹೆರಾಯಿನ್ ಡ್ರೋನ್, ಹೌದಾ. ಇದನ್ನ ಯಾವ ದೇಶದ ಎರವಲು ಮಾಡ್ಕೊಂಡಿಪ್ಪ ಅಂದ್ರೆ ಇದನ್ನ ಇಸ್ರೇಲ್ ದೇಶದಿಂದ. ನೆಕ್ಸ್ಟ್ C-2895 ಅಂತೇಳಿ 2895 ಅಂತೇಳಿ ಒಂದು ಏರ್ಕ್ರಾಫ್ಟ್ ಇದು. ಇದನ್ನ ಯಾವ ದೇಶದ ಎರವಲು ಮಾಡ್ಕೊಂಡಿಪ್ಪ ಅಂದ್ರೆ ನಾವು ಇದನ್ನು ಸ್ಪೇನ್ ದೇಶದಿಂದ ನಿಮ್ಗೆ ಗೊತ್ತಿರ್ಬೇಕು. ಈ ನೆಕ್ಸ್ಟ್ ಈ ಮಿಕಾ ಅಂತ ಬರುತ್ತ್ರಿ, ಏನ್ ಮಿಕಾ ಅನ್ನೋದು ಏನಪ್ಪಾ ಅಂದ್ರೆ ಭಾರತದ ಮೊದಲ AI ಬೇಸ್ಡ್ ರೋಬೋಟ್ ಇದು. ನಾ ಮಾತಾಡ್ತಿರೋದು ಲಾಸ್ಟ್ ಒಂದು 5-6 ತಿಂಗಳಲ್ಲಿ ನ್ಯೂಸ್ ಅಲ್ಲಿ ಇರ್ತಕ್ಕಂಥವು ಹೊಸದ ಮಾತಾಡಕತ್ತೀನಿ ನೋಡಿ. ಮಿಕಾ ಅನ್ನೋದೇನು ಇಂಡಿಯಾದ ಫಸ್ಟ್ AI ಬೇಸ್ಡ್ ರೋಬೋಟ್ ಮಿಕಾ ಅಂತ ಬರುತ್ತೆ, ರೈಟ್. ಈ ನೆಕ್ಸ್ಟ್ ಅದಾದ್ಮೇಲೆ ಏನಪ್ಪಾ ಅಂದ್ರೆ ಅಗ್ನಿ ಪ್ರೈಮ್, ಮೊನ್ನೆ ಇತ್ತೀಚೆಗೆ ಮತ್ತೊಮ್ಮೆ ಟೆಸ್ಟ್ ಮಾಡ್ಯಾರ ಅಗ್ನಿ ಪ್ರೈಮ್ ಅಂತ. ಇದನ್ನ ಎಕ್ಸಾಮ್ ಕ್ವಶನ್ ಕೇಳ್ತಾನ. ಇದು ಸರ್ಫೇಸ್ ಟು ಸರ್ಫೇಸ್ ಮಿಸೈಲ್. ಇದ್ರದ್ದು ರೇಂಜ್ ಎಷ್ಟಪ್ಪ ಅಂದ್ರೆ 1000 ದಿಂದ 2000, 1000 to 2000 ಇದ್ರದ ರೇಂಜ್. ಮಿಕಾ ಯಾವುದು ಅಗ್ನಿ ಪ್ರೈಮ್, ರೈಟ್. ಈ ನೆಕ್ಸ್ಟ್ ಅದಾದ್ಮೇಲೆ ಏನಪ್ಪಾ ಅಂದ್ರೆ ಮೊನ್ನೆ 545 ಎಕ್ಸಾಮ್ ಅಲ್ಲಿ ಕ್ವಶನ್ ಕೇಳಿದ್ರಿ, ಫಸ್ಟ್ ಎಕ್ಸಾಮ್ ಅಲ್ಲಿ ಅಂದ್ರೆ ಇವರು ಕೋವಿಡ್ ಟೈಮ್ ಅಲ್ಲಿ DRDO ಒಂದು ವ್ಯಾಕ್ಸಿನ್ ಕಂಡು ಹಿಡಿದಾರ ಅಂತೇಳಿ.
ಹೌದಾ. ಅದ್ಯಾವಪ್ಪ ಅಂದ್ರೆ 2,4-D ಅಂತೇಳಿ, ಹೌದಾ. 2-ಡಿಆಕ್ಸಿ ಡಿ ಗ್ಲೂಕೋಸ್, ಇದನ್ನ ಕ್ವಶನ್ ಕೇಳಿದ ಎಕ್ಸಾಮ್. 2-ಡಿಆಕ್ಸಿ ಡಿ ಗ್ಲೂಕೋಸ್ ರೆಡಿ ಮಾಡ್ತಿರ್ತಕ್ಕಂಥ ಸಂಸ್ಥೆ ಏನಪ್ಪ ಅಂದ್ರೆ ಅದು DRDOದವ್ರು, ಅದು DRDOದವ್ರು. ಈ ನೆಕ್ಸ್ಟ್ ಈ ಯಾವುದು ಮಿಸೈಲ್ ಡಿಫೆನ್ಸ್ ಸಿಸ್ಟಮ್ ಅಂತ ಬರ್ತಾವ್ರಿ. ಮಿಸೈಲ್ ಡಿಫೆನ್ಸ್ ಸಿಸ್ಟಮ್ ಅಂದ್ರೆ ಮಿಸೈಲ್ಸ್ ಗಳು ಬೇರೆ ಬರುವಾಗ ಅವುಗಳನ್ನ ತಡೆ ಹಿಡಿತಾವೆ ಇವು, ಹೌದಾ. ಆ ತರ ನಮ್ಮ ದೇಶದ ಯಾವ್ದಪ್ಪ ಅಂದ್ರೆ ಈ ಇಂದ್ರಜಾಲ ಅಂತ ಬರೋದು, ಇಂದ್ರಜಾಲ, ಹೌದಾ. ನೆಕ್ಸ್ಟ್ ಇಂದ್ರಜಾಲ ಯಾವ ದೇಶದಪ್ಪ ಅಂದ್ರೆ ಇದು ನಮ್ಮ ಭಾರತದ. ಇನ್ನೊಂದೇನಪ್ಪ ಅಂದ್ರೆ ಪ್ರೊಜೆಕ್ಟ್ ಕುಶ್ ಅಂತ ಬರೋದು, ಹೌದಾ. ಇದು ಡಿಫೆನ್ಸ್ ಸಿಸ್ಟಮ್, ಹೌದಾ. ಪ್ರೊಜೆಕ್ಟ್ ಕುಶ್ ಅದು ಭಾರತದ DRDO ರೆಡಿ ಮಾಡಿದ್ದಾರೆ. ಪ್ರೊಜೆಕ್ಟ್ ಕುಶ್, ಇಂದ್ರಜಾಲ್, ಹೌದಾ. ನೆಕ್ಸ್ಟ್ ಗೋಲ್ಡನ್ ಬೀಮ್ ಅಂತ ಬರೋದು, ಹೌದಾ. ಗೋಲ್ಡನ್ ಬೀಮ್ ಅದು ಕೂಡ ಭಾರತದೇ. ಈ ನೆಕ್ಸ್ಟ್ ಈ ಐರನ್ ಬೀಮ್ ಅಂತ ಬರುತ್ತೆ, ಐರನ್ ಬೀಮ್ ಮತ್ತೆ ಐರನ್ ಡೋಮ್ ಅಂತ ಬರುತ್ತೆ. ಈ ಯಾವ ದೇಶದ್ದು ಇವು ಇರಾನ್ ದೇಶದ್ದು, ಸಾರಿ ಅದು ಇಸ್ರೇಲ್ ದೇಶದ್ದು. ಐರನ್ ಬೀಮ್ ಮತ್ತು ಐರನ್ ಡೋಮ್ ಅಂತೇಳಿ ಅವು ಮಣ್ಣಿ ಇದ್ರಲ್ಲಿ ಗೆಲ್ಲಿಗೆ ಕಾರಣ ಇವೆ, ನಿಮ್ಗೆ ಗೊತ್ತಿಲ್ಲ. ನೆಕ್ಸ್ಟ್ ತಾಡ್ ಅಂತ ಬರುತ್ತೆ, ತಾಡ್ ಯಾವ ದೇಶದಪ್ಪ ಅಂದ್ರೆ ಇದು ಅಮೆರಿಕ ದೇಶದ್ದು. ಮಿಸೈಲ್ ಡಿಫೆನ್ಸ್ ಸಿಸ್ಟಮ್ ನಾ ಮಾತಾಡ್ತಾ ಇರೋದು, ಮಿಸೈಲ್ ಡಿಫೆನ್ಸ್ ಸಿಸ್ಟಮ್. ನೆಕ್ಸ್ಟ್ ಫತೇಹ ಮತ್ತು ಖೈಬರ್ ಅಂತ ಬರ್ತಾವ, ಫತೇಹ ಮತ್ತು ಖೈಬರ್ ಇವು ಯಾವ ದೇಶದಪ್ಪ ಅಂದ್ರೆ ಮಿಸೈಲ್ಸ್ ಇರಾನ್ ದೇಶದ್ದು. ಫತೇಹ ಮತ್ತು ಖೈಬರ್ ಯಾವ ದೇಶದ್ದು, ಇರಾನ್ ದೇಶದ್ದು, ಹೌದಾ. MiG-21, ಹೌದಾ. MiG-21 ಯಾವ ದೇಶದಪ್ಪ ಅಂದ್ರೆ ಇವು ರಷ್ಯಾ ದೇಶದ್ದು. ಈ ನೆಕ್ಸ್ಟ್ ಅಪಾಚಿ, ಹೌದಾ. ಅಪಾಚಿ ನ್ಯೂಸ್ ಅಲ್ಲಿ ಇದಾವ, ಅವು ಅಪಾಚಿ ಯಾವ ದೇಶಪ್ಪ ಅಂದ್ರೆ ಅಮೆರಿಕ ದೇಶದ್ದು. ಅಪಾಚಿ ಯಾವ ದೇಶದ್ದು, ಅಮೆರಿಕ, ರೈಟ್. ಈ ನೆಕ್ಸ್ಟ್ ಇನ್ನೊಂದು ಇಂಪಾರ್ಟೆಂಟ್ ನೋಡ್ರಿ ಇಲ್ಲಿ, AK-47 ಗೊತ್ತಾ. AK-47 ಒಂದು ಇತ್ತೀಚೆಗೆ ಏನಪ್ಪಾ ಅಂದ್ರೆ ಈ AK-203 ಮತ್ತು 206 ಅಂತ ಹೇಳಿ ರೆಡಿ ಮಾಡಕತ್ತಾರ, ಹೌದಾ. AK-203 ಅನ್ನೋದು ಏನಪ್ಪಾ ಅಂದ್ರೆ ರೈಫಲ್ ಇದು, ಹೌದಾ, ರೈಫಲ್. ಈ AK-203 ಅನ್ನೋದು ಯಾವ ದೇಶದ ಸಹಯೋಗದೊಂದಿಗೆ ಭಾರತ ಉತ್ಪಾದನೆ ಮಾಡೋದ್ ಕ್ವಶನ್ ಕೇಳ್ತಾರೆ ನಾಳೆ, ಹೌದಾ. AK-203 ಅನ್ನೋದು ರಷ್ಯಾ ದೇಶದ ಸಹಯೋಗದೊಂದಿಗೆ ನಮ್ಮ ಭಾರತದಲ್ಲೇ ಉತ್ಪಾದನೆ ಮಾಡ್ತೀವಿ. ಈ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಎಲ್ಲಿ ಸ್ಥಾಪನೆ ಮಾಡಿರಪ್ಪ ಅಂದ್ರೆ ಅಮೇಠಿ, ಉತ್ತರ ಪ್ರದೇಶದ ಅಮೇಠಿದಾಗ ಮಾಡಕತ್ತೀವಿ. ಇನ್ನು AK-206 ಅಂತ ಬರೋದ್ರಿ. AK-206 ಇದು ಯಾವ ದೇಶದ ಇದು ಇಂಡಿಜಿನಿಯಸ್ ಡೆವಲಪ್ಮೆಂಟ್ ಮಾಡಕತ್ತೀವಿ. ಇದೆಲ್ಲಪ್ಪ ಅಂದ್ರೆ ಇದನ್ನ ನಾಗ್ಪುರ್, ಮಹಾರಾಷ್ಟ್ರದ ನಾಗ್ಪುರ್ ಅಲ್ಲಿ ಇದನ್ನ ರೆಡಿ ಮಾಡಕತ್ತೀವಿ, ಹೌದಾ. AK-206, ಹೌದಾ. ಈ ನೆಕ್ಸ್ಟ್ ಅದಾದ್ಮೇಲೆ ಏನಪ್ಪಾ ಅಂದ್ರೆ ಈ ಕೆಲವೊಂದು ಅಸ್ತ್ರ ಮಾರ್ಕ್ 3 ಅಂತ ಬರುತ್ತೆ. ಅಸ್ತ್ರ ಮಾರ್ಕ್ 3 ಅದನ್ನು ಕೂಡ ಡೆವಲಪ್ಮೆಂಟ್ ಮಾಡಕತ್ತೀವಿ. ಅಸ್ತ್ರ ಅನ್ನೋದೇನ್ರಿ, ಇದು ಬಿಯಾಂಡ್ ವಿಜುವಲ್ ರೇಂಜ್ ಏರ್ ಟು ಏರ್ ಮಿಸೈಲ್ ಅಂತೇಳಿ, ಬಿಯಾಂಡ್ ವಿಜುವಲ್ ರೇಂಜ್ ಏರ್ ಟು ಏರ್ ಮಿಸೈಲ್ ಅಸ್ತ್ರ ಅಂತ ಬರುತ್ತೆ, ಅಸ್ತ್ರ, ರೈಟ್. ಅಸ್ತ್ರ MK2 ಅಂತ, ಅದನ್ನು ಇತ್ತೀಚೆಗೆ ಕೂಡ ಅದನ್ನು ನಾವು ಡೆವಲಪ್ಮೆಂಟ್ ಅನ್ನ ಮಾಡಿದೀವಿ, ಆ ಟೆಸ್ಟ್ ಅನ್ನ ಮಾಡಿದೀವಿ, ಅದನ್ನ ನಿಮ್ಗೆ ಇನ್ಫಾರ್ಮೇಶನ್ ಗೊತ್ತಿರಬೇಕು. ಈ ನೆಕ್ಸ್ಟ್ ಬ್ರಹ್ಮೋಸ್ ಅಂತ ಬರುತ್ತೆ, ಬ್ರಹ್ಮೋಸ್ ಮಿಸೈಲ್. ಬ್ರಹ್ಮೋಸ್ ಭಾರತ ಮತ್ತು ರಷ್ಯಾ ಸಹಯೋಗದೊಂದಿಗೆ ಇದನ್ನ ನಾವು ರೆಡಿ ಮಾಡಿದೀವಿ. ಭಾರತದ ಬ್ರಹ್ಮಪುತ್ರ ನದಿ, ಇತರದ್ದು ಯಾವಪ್ಪ ಅಂದ್ರೆ ರಷ್ಯಾದ ಮಾಸ್ಕೋ ರಿವರ್, ಹೌದಾ. ಎರಡು ಸಹಯೋಗದೊಂದಿಗೆ ನಾವು ಇದನ್ನ ಮಾಡಿದೀವಿ. ಇದು ಫಸ್ಟ್ ಇದ್ರದ ಟೆಕ್ನಾಲಜಿ ಕೊಟ್ಟಿದ್ದು ಯಾವ ದೇಶಕ್ಕಪ್ಪ ಅಂದ್ರೆ ಅದು ಫಿಲಿಪೈನ್ಸ್ ದೇಶ, ರೈಟ್. ಈ ಬ್ರಹ್ಮೋಸ್ ಮಿಸೈಲ್ ಅನ್ನೋದು ಇತರ ಸ್ಪೀಡ್ ಅಂದ್ರೆ 2.8 ಮ್ಯಾಕ್, 2.8 ಮ್ಯಾಕ್. ಅದರ ಇನ್ಫಾರ್ಮೇಶನ್ ನಿಮ್ಗೆ ಅದು ಕೂಡ ಗೊತ್ತಿರಬೇಕು. ಇದ್ರ ರೇಂಜ್ ಎಷ್ಟಪ್ಪ ಅಂದ್ರೆ 280 ಕಿಲೋಮೀಟರ್ ವರೆಗೂ, 280 400 ಕಿಲೋಮೀಟರ್ ವರೆಗೂ ಇದನ್ನ ನಾವೇನಪ್ಪ ಅಂದ್ರೆ ಯೂಸ್ ಮಾಡಬಹುದು, ರೇಂಜ್ ಇತರ, ರೈಟ್. ಇತರದ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಭಾರತದಲ್ಲಿ ಎಲ್ಲಿ ಡೆವಲಪ್ಮೆಂಟ್ ಮಾಡಕತ್ತೀವಿ ಅಂದ್ರೆ ಲಕ್ನೋ, ಉತ್ತರ ಪ್ರದೇಶ ಲಕ್ನೋಲ್ಲಿ ಡೆವಲಪ್ಮೆಂಟ್ ಅನ್ನ ಮಾಡಕತ್ತೀವಿ, ನಿಮಗೆ ಗೊತ್ತಿರಬೇಕು. ಇದೊಂದಪ್ಪ ಅಂದ್ರೆ ಸೂಪರ್ಸಾನಿಕ್ ಕ್ರೂಸ್ ಮಿಸೈಲ್, ಇದು ಸೂಪರ್ಸಾನಿಕ್ ಕ್ರೂಸ್ ಮಿಸೈಲ್ 2.8 ಮ್ಯಾಕ್, ರೈಟ್. ಅದಕ್ಕೆ ಇನ್ಫಾರ್ಮೇಶನ್ ನಿಮ್ಗೆ ಗೊತ್ತಿರುತ್ತೆ, ಹೌದಾ. ಈ ನೆಕ್ಸ್ಟ್ ನಾವು ನ್ಯೂಸ್ ಅಲ್ಲಿ ಇರ್ತಕ್ಕಂಥ ಡಿಸ್ಕಷನ್ ಮಾಡೋದಾದ್ರೆ ಈ ಹೆಲಿನಾ ಅಂತ ಬರೋದ್ರಿ, ಹೆಲಿನಾ, ಹೌದಾ. ಹೆಲಿನಾ ಅನ್ನೋದು ಭಾರತದ್ದು. ಅಂದ್ರೆ ಇದ್ರ ಫುಲ್ ಫಾರ್ಮ್ ಏನಪ್ಪಾ ಅಂದ್ರೆ ಹೆಲಿಕಾಪ್ಟರ್ ವರ್ಷನ್ ಆಫ್ ನಾಗಾ ಅಂತೇಳಿ. ಅಂದ್ರೆ ನಾಗಾ ಒಂದು ಮಿಸೈಲ್ ನಿಮ್ಗೆ ಗೊತ್ತಿಲ್ಲ, ಹೌದಾ. ಈ ಮಿಸೈಲ್ ಅನ್ನ ಹೆಲಿಕಾಪ್ಟರ್ ಅಲ್ಲಿ ತಗೊಂಡೋಗಿ ಅಲ್ಲಿಂದ ಮೇಲಿಂದ ಬ್ಲಾಸ್ಟ್ ಮಾಡಿದ್ರೆ ಅದಕ್ಕೆ ಹೆಲಿಕಾಪ್ಟರ್ ವರ್ಷನ್ ಆಫ್ ನಾಗಾ ಅಂತ ಹೇಳ್ತಾರೆ. ಅದ್ರ ಹೆಸರು ಏನಪ್ಪಾ ಅಂದ್ರೆ ಹೆಲಿನಾ ಅಂತೇಳಿ, ಹೆಲಿನಾ, ರೈಟ್. ಈ ನೆಕ್ಸ್ಟ್ ಪಿನಾಕ ಅಂತ ಬರುತ್ತೆ. ಪಿನಾಕ ಅನ್ನೋದು ಏನಪ್ಪಾ ಅಂದ್ರೆ ಇದು ಮಲ್ಟಿ ರಾಕೆಟ್ ಲಾಂಚಿಂಗ್ ಸಿಸ್ಟಮ್. ಇದು ನಾಳೆ ಎಕ್ಸಾಮ್ ಕ್ವಶನ್ ಕೇಳ್ತಾನ್ರಿ. ಪಿನಾಕ ಅನ್ನೋದು ಮಲ್ಟಿ ರಾಕೆಟ್ ಲಾಂಚಿಂಗ್ ಸಿಸ್ಟಮ್, ಮಲ್ಟಿ ರಾಕೆಟ್ ಲಾಂಚಿಂಗ್ ಸಿಸ್ಟಮ್ ಅಂದ್ರೆ ಒಂದೇ ಏನು ಎಟ್ ಎ ಟೈಮು ಮೋರ್ ದೆನ್ 2 ಅಂದ್ರೆ 7, 8, 10 ಏನಪ್ಪಾ ಅಂದ್ರೆ ಮಿಸೈಲ್ಸ್ ಗಳನ್ನ ಎಟ್ ಎ ಟೈಮ್ ಇದ್ರೆ ಬ್ಲಾಸ್ಟ್ ಮಾಡಬಹುದು. ಅದಕ್ಕೆ ಏನ್ ಕೇಳ್ತೀವಿ, ಪಿನಾಕ ಅಂತ ಕೇಳ್ತೀವಿ. ಈ ನೆಕ್ಸ್ಟ್ S-400, ಹೌದಾ. S-400 ಯಾವ ದೇಶದಿಂದ ತಗೊಂಬಂದಿವಪ್ಪ ಅಂದ್ರೆ ರಷ್ಯಾ ದೇಶದಿಂದ. S-400 ಮತ್ತು S-800 ಅಂತ ಬರುತ್ತೆ. ಯಾವ ದೇಶ ತಗೊಂಬಂದಿವಿ, ರಷ್ಯಾ ದೇಶ ತಗೊಂಬಂದಿವಿ. ಇದೇನಪ್ಪಾ ಅಂದ್ರೆ ಇದು ಕೂಡ ಡಿಫೆನ್ಸ್ ಸಿಸ್ಟಮ್, ಮಿಸೈಲ್ ಡಿಫೆನ್ಸ್ ಸಿಸ್ಟಮ್, ಹೌದಾ. ನಿಮ್ಗೆ ಇನ್ಫಾರ್ಮೇಶನ್ ಗೊತ್ತಿರ್ಬೇಕು.
ಈ ನೆಕ್ಸ್ಟ್ ಅದಾದ್ಮೇಲೆಪ್ಪ ಅಂದ್ರೆ ಆ ಧ್ರುವ ಅಂತ ಬರುತ್ತೆ. ಧ್ರುವ ಧ್ರುವ ನೋಡ್ರಿ, ಧ್ರುವ ಮತ್ತು ತೇಜಸ್. ಧ್ರುವ ಅನ್ನೋದು ಏನಪ್ಪಾ ಅಂದ್ರೆ ಲೈಟ್ ಹೆಲಿಕಾಪ್ಟರ್. ಇದು ಲೈಟ್ ಹೆಲಿಕಾಪ್ಟರ್, ಲೈಟ್ ಕಾಂಬ್ಯಾಕ್ಟ್ ಹೆಲಿಕಾಪ್ಟರ್, ಲೈಟ್ ಕಾಂಬ್ಯಾಕ್ಟ್ ಹೆಲಿಕಾಪ್ಟರ್ ಇದೊಂದು. ಧ್ರುವ ಅನ್ನೋದು ಈ ಇಂಪಾರ್ಟೆಂಟ್ ಕ್ವಶನ್ ಕೇಳ್ತಾನ, ಇತ್ತೀಚೆಗೆ ಟೆಸ್ಟ್ ಮಾಡಿ ಧ್ರುವ ಅನ್ನೋದು ಏನಂತ ಕ್ವಶನ್ ಕೇಳ್ಬಿಡ್ತಾನೆ. ಹೌದಾ, ಲೈಟ್ ಕಾಂಬ್ಯಾಕ್ಟ್ ಏರ್ ಕ್ರಾಫ್ಟ್ ಅಲ್ಲ ಇದು ದಿಸ್ ಇಸ್ ನಾಟ್ ಅ ಏರ್ ಕ್ರಾಫ್ಟ್, ದಿಸ್ ಇಸ್ ನಾಟ್ ಅ ಯುದ್ಧ ವಿಮಾನ, ದಿಸ್ ಈಸ್ ಓನ್ಲಿ ಹೆಲಿಕಾಪ್ಟರ್ ಮಾತ್ರ ಧ್ರುವ ಅನ್ನೋದು. ಇದನ್ನ ರೆಡಿ ಮಾಡಿದ್ರಪ್ಪ ಅಂದ್ರೆ HAL ದವ್ರು. ಇನ್ನು ತೇಜಸ್ ಯುದ್ಧ ವಿಮಾನ ಬರುತ್ತೆ. ಹೌದಾ, ಇತ್ತೀಚೆಗೆ ನ್ಯೂಸ್ ಅಲ್ಲಿ ಫೇಲ್ ಆಗಿತ್ತು ಅದೊಂದು ದೇಶದಲ್ಲಿ. ಹೌದಾ, ಸೊ ನ್ಯೂಸ್ ಅಲ್ಲಿ ಗೊತ್ತಿರ್ಬೇಕು. ಹೌದಾ, ತೇಜಸ್ ಅನ್ನೋದು ಇದು ಲೈಟ್ ಕಾಂಬ್ಯಾಕ್ಟ್ ಏರ್ ಕ್ರಾಫ್ಟ್, ಇದು ಯುದ್ಧ ವಿಮಾನ ಇದೊಂದು ತೇಜಸ್ ಅನ್ನೋದು. ಇದನ್ನ ರೆಡಿ ಮಾಡಿದ ಸಂಸ್ಥೆ ಯಾವಪ್ಪ ಅಂದ್ರೆ ಅದು HAL ಬೆಂಗಳೂರಾಗ ಗೊತ್ತಾ HAL, ಅವ್ರ ಇದನ್ನ ಡೆವಲಪ್ಮೆಂಟ್ ಮಾಡ್ಯಾರ. ನಿಮಗೆ ಇನ್ಫಾರ್ಮೇಶನ್ ಗೊತ್ತಿರ್ಬೇಕು. ಈ ನೆಕ್ಸ್ಟ್ ಪ್ರಚಂಡ ಅಂತ ಬರ್ತದೆ. ಪ್ರಚಂಡ ಇದು ಲೈಟ್ ಕಾಂಪ್ಯಾಕ್ಟ್ ಹೆಲಿಕಾಪ್ಟರ್ ಇದೊಂದು. ಇದೀಗ ಚಿತ್ರದುರ್ಗ ಚಳ್ಳಿಕೇರಿ ಒಳಗಡೆ ಇದನ್ನ ಟೆಸ್ಟ್ ಮಾಡಿದಾರೆ, ಪ್ರಚಂಡ್ ಅಂತೇಳಿ. ಹೌದಾ, ನೆಕ್ಸ್ಟ್ ಇನ್ನು ಗೌರವ್ ಅಂತ ಬರುತ್ತೆ. ಗೌರವ್ ನೋಡಿ ಹೆಸರು ಹೆಂಗೈತಿ, ಗೌರವ್. ಅದು ಇದೊಂದು ಏರಿಯಲ್ ಬಾಂಬ್, ಇದೊಂದು ಬಾಂಬ್. ಹೌದಾ, ಗೌರವ್ ಅದನ್ನು ಕೂಡ ಏನಪ್ಪಾ ಅಂದ್ರೆ ಇತ್ತೀಚೆಗೆ ಇದನ್ನ ಟೆಸ್ಟ್ ಅನ್ನ ಮಾಡಿದಾರೆ. ಹೌದಾ, ಮಣ್ಣು ಇತ್ತೀಚೆಗೆ ಕ್ವಶನ್ ಕೇಳಿದ ಡಿಫೆನ್ಸ್ ಮಿನಿಸ್ಟ್ರಿ ಅನ್ನೋದು 2026 ಯಾವ ವರ್ಷ ಎಂದು ಘೋಷಣೆ ಮಾಡಲಾಗಿದೆ ಅಂತ ಕ್ವಶನ್ ಕೇಳಿದ್ರೆ ಮೊನ್ನೆ ಕೇಳಿದ ಕ್ವಶನ್. ಹೌದಾ, ಇಯರ್ ಆಫ್ ಇನೋವೇಷನ್ ಅಂತೇಳಿ. ಇಯರ್ ಆಫ್ ಇನೋವೇಷನ್ ಅಂದ್ರೆ ಸಂಶೋಧನೆ ಮಾಡುವಂತ ವರ್ಷ ಇದು. ಡಿಫೆನ್ಸ್ ಅಲ್ಲಿ ಇನೋವೇಷನ್ ಮಾಡುವಂತ ವರ್ಷ ಅಂತ ಘೋಷಣೆ ಮಾಡಿದ್ರೆ ಯಾರು? ಡಿಫೆನ್ಸ್ ಮಿನಿಸ್ಟರ್. ಹೌದಾ, ಅದು ನಿಮ್ ಇನ್ಫಾರ್ಮೇಶನ್ ಗೊತ್ತಿಲ್ಲ. ಹೌದಾ, ಈ ನೆಕ್ಸ್ಟ್ ಇನ್ನೊಂದು ಇಂಪಾರ್ಟೆಂಟ್ ನೋಡಲಿ. ಹೌದಾ, ಯಾರು ನಾವೇನ್ ಡಿಸ್ಕಷನ್ ಮಾಡ್ತೇವಪ್ಪ ಅಂದ್ರೆ DRDO ಸಂಬಂಧಪಟ್ಟಂಗ ಲಾಸ್ಟ್ ಒಂದು ವರ್ಷದಲ್ಲಿ ಇರ್ತಕ್ಕಂಥ ಕರೆಂಟ್ ಅಫೇರ್ಸ್ ಡಿಸ್ಕಷನ್ ಮಾಡಕತ್ತೀವಿ ನಾವು ಒಂದೇ ಕಡೆ. ಹೌದಾ, ಕರೆಂಟ್ ಅಫೇರ್ಸ್ ಎದಕ್ಕೆ ಸಂಬಂಧಪಟ್ಟ ಡಿಸ್ಕಸ್ ಮಾಡ್ತೀವಿ ಅಂದ್ರೆ ಲಾಸ್ಟ್ ಒಂದು ವರ್ಷದಲ್ಲಿ ಇರ್ತಕ್ಕಂಥ DRDO ಟೆಸ್ಟ್ ಮಾಡಿರ್ತಕ್ಕಂಥ ಮಿಸೈಲ್ಸ್, ಕ್ಷಿಪಣಿಗಳ ಬಗ್ಗೆ ಡಿಸ್ಕಷನ್ ಮಾಡ್ತಾ ಇದ್ವಿ. ರೈಟ್, ಅದಾದ್ಮೇಲೆ ನೆಕ್ಸ್ಟ್ ಏನಪ್ಪ ಅಂದ್ರೆ ಈ ಅಭ್ಯಾಸ ಅಂತ ಬರುತ್ತೆ. ಅಭ್ಯಾಸ ಅನ್ನೋದು ಅಭ್ಯಾಸ ನೀವು ಮಾಡ್ತೀವಿ, ಅಭ್ಯಾಸ ಅಲ್ಲ. ರೈಟ್, ಅಭ್ಯಾಸ ಅನ್ನೋದು ಏನಪ್ಪಾ ಅಂದ್ರೆ ಈಗೇನು ಟಾರ್ಗೆಟ್ ಅಂದ್ರೆ ಮಿಸೈಲ್ಸ್ ಗಳನ್ನ ಟೆಸ್ಟ್ ಮಾಡಬೇಕು, ಟಾರ್ಗೆಟ್ ಬೇಕಲ್ಲ. ಹೌದಾ, ಟಾರ್ಗೆಟ್ ಅಂದ್ರೆ ಹೀಟ್ ಅಂತ ಬರುತ್ತೆ, HEAT, ಹೈ ಎಕ್ಸ್ಪೆಂಡೇಬಲ್ ಏರಿಯಲ್ ಟಾರ್ಗೆಟ್. ನಾಳೆ ಎಕ್ಸಾಮ್ ಕ್ವಶನ್ ಕೇಳ್ತಾನೆ ಅಭ್ಯಾಸ ಅನ್ನೋದು ಏನಂತೇಳಿ. ಇದು ಅಭ್ಯಾಸ ಅನ್ನೋದು ಹೆಸರಿನ ಅಭ್ಯಾಸ ಅಂದ್ರೆ ಏನೇ ಟೆಸ್ಟ್ ಮಾಡೋದು, ಟಾರ್ಗೆಟ್ ಇದು. ಅದು ಬಲಿಕಾ ಬಕ್ರ ಇದ್ದಂಗೆ ಒಂದು. ರೈಟ್, ಅದು ಫುಲ್ ಫಾರ್ಮ್ ಅಂದ್ರೆ ಹೈ ಎಕ್ಸ್ಪೆಂಡೇಬಲ್ ಏರಿಯಲ್ ಟಾರ್ಗೆಟ್ ಅಂತೇಳಿ. ಅದು ಯಾವ್ದ್ರಿ? ಅದು ಅಭ್ಯಾಸ. ಇದನ್ನ ಇತ್ತೀಚೆಗೆ ಕೂಡ DRDO ಟೆಸ್ಟ್ ಮಾಡಿದ್ದಾರೆ. ಡಿಫೆನ್ಸ್ ರಿಸರ್ಚ್ ಅಂಡ್ ಡೆವಲಪ್ಮೆಂಟ್ ಆರ್ಗನೈಸೇಷನ್ ಹೆಡ್ ಕ್ವಾರ್ಟರ್ ಇಸ್ ಇನ್ ನ್ಯೂ ಡೆಲ್ಲಿ. ಸ್ಥಾಪನೆ ಆಗಿದ್ದು 1958. 1958 ಡಿಫೆನ್ಸ್ ಮಿಷನರಿ ಕೆಲಸವನ್ನ ಇದು ಮಾಡ್ತದ, ನಿಮಗ್ ಗೊತ್ತಿರ್ಬೇಕು. ರೈಟ್, ಅರ್ಜುನ್ ಅಂತ ಇತ್ತೀಚೆಗೆ ಯುದ್ಧ ಟ್ಯಾಂಕರ್ ಇದು. ಹೌದಾ, ನಿಮ್ಗೆಲ್ಲ ಗೊತ್ತಿರ್ತಕ್ಕಂದ್ರೆ AD-1 ಮಿಸೈಲ್. ಹೌದಾ, AD-1 ನೋಡಿ ಹೆಸರು ಹೆಂಗೈತಿ, AD-1 ಅಂತ. ಇದನ್ನು DRDO ಟೆಸ್ಟ್ ಮಾಡ್ಯಾರ, ಅದಕ್ಕೆ ನಿಮ್ಗೆ ಇನ್ಫಾರ್ಮೇಶನ್ ಗೊತ್ತಿಲ್ಲ. ರೈಟ್, ವರುಣ ಅಂದ್ರೆ ಡ್ರೋನ್ ಇದು. ಹೌದಾ, ವರುಣ ನಮ್ಮ ದೇಶದ್ದು. ಇದನ್ನ ಕೂಡ DRDO ಐತಿ. ಕ್ವಶನ್ ಕೇಳ ನಾ ಏನ್ ಗೊತ್ತಾ, ಈ ವರುಣ ಅನ್ನೋದು ಏನು? ಇದೊಂದು ಹೆಲಿಕಾಪ್ಟರ್, ಇದೊಂದು ಡ್ರೋನು, ಇದೊಂದು ಏನಪ್ಪಾ ಅಂದ್ರೆ ಯುದ್ಧ ವಿಮಾನ. ಈ ತರ ಕ್ವಶನ್ ಕೇಳ್ತಾನ. ಇದೊಂದು ಡ್ರೋನ್, ನಿಮ್ಗೆ ಗೊತ್ತಿಲ್ಲ. ಹೌದಾ, ನೆಕ್ಸ್ಟ್ ಕಾಮಿಕೇಜ್ ಅಂತ ಬರುತ್ತೆ. ಕಾಮಿಕೇಜ್ ಅನ್ನೋದು ಏನಪ್ಪಾ ಅಂದ್ರೆ ಡ್ರೋನ್ ಸಿಸ್ಟಮ್ ಇದು. ಹೌದಾ, ಡ್ರೋನ್ ಸಿಸ್ಟಮ್. ಅದು ಸಂಬಂಧಪಟ್ಟ ನಿಮ್ಗೆ ಇನ್ಫಾರ್ಮೇಶನ್ ಗೊತ್ತಿಲ್ಲ. ನೆಕ್ಸ್ಟ್ ವಾಂಗ್ ಸಾಂಗ್ ಮಿಸೈಲ್ ಟೆಸ್ಟ್ ಮಾಡಿ ಇತ್ತೀಚೆಗೆ ನಾರ್ತ್ ಕೊರಿಯಾದವರು, ಅದು ಕೂಡ ನಿಮ್ಗೆ ಇನ್ಫಾರ್ಮೇಶನ್ ಗೊತ್ತಿಲ್ಲ. ಐರನ್ ಬೀಮ್ ಮತ್ತು ಐರನ್ ಡ್ರೋಮ್ ಯಾವ ದೇಶ? ಇಸ್ರೇಲ್ ದೇಶ. ಹೌದಾ, ಅದಕ್ಕೆ ನಿಮ್ಗೆ ಇನ್ಫಾರ್ಮೇಶನ್ ಗೊತ್ತಿರಲಿ. ನೋಡಿ, ಸಮರ್ ಮಿಸೈಲ್. ಹೌದಾ, SAMAR ಸಮರ್ ಮಿಸೈಲ್. ಇದನ್ನ ನಮ್ DRDO ಟೆಸ್ಟ್ ಮಾಡಿ ಇತ್ತೀಚೆಗೆ. ಇದು ಸರ್ಫೇಸ್ ಟು ಏರ್ ಮಿಸೈಲ್. ಯಾವ್ದ್ರಿ? ಸರ್ಫೇಸ್ ಟು ಏರ್ ಮಿಸೈಲ್. ಇದಕ್ಕೆ ಇನ್ಫಾರ್ಮೇಶನ್ ನಿಮ್ಗೆ ಇಷ್ಟ ಗೊತ್ತಿರ್ಬೇಕು. ನಾವ್ ಏನ್ ಡಿಸ್ಕಸ್ ಮಾಡಿದ್ವಿ ಅದೆಲ್ಲ ಇನ್ಫಾರ್ಮೇಶನ್ ನಿಮ್ಗೆ ಗೊತ್ತಿದ್ರೆ ನಿಮ್ಗೆ ಅಪ್ಕಮಿಂಗ್ ಎಕ್ಸಾಮ್ ಬಾಡಿ ಹೆಲ್ಪ್ ಆಗ್ತದೆ. ಹೌದಾ, ಅದನ್ನ ನೆನಪಿಟ್ಕೊಡಿ. ಈ ನೆಕ್ಸ್ಟ್ ನೋಡ್ರಿ, ಇತ್ತೀಚೆಗೆ ಎಲ್ಪ ಅಂದ್ರೆ ಈ ಅಮೋನಿಯಾ ಗ್ಯಾಸ್ ಲೀಕ್ ಆಗೈತ್ರಿ. ಅಮೋನಿಯಾ ಗ್ಯಾಸ್ ಲೀಕ್ ಆಗೈತಿ. ಹೌದಾ, ಅಮೋನಿಯಾ ಗ್ಯಾಸ್ ಎಲ್ಲಿ ಲೀಕ್ ಆಗಿತ್ತು ಅಂದ್ರೆ ಇದು ತಮಿಳುನಾಡಲ್ಲಿ. ಎಲ್ಲಿ? ತಮಿಳಲ್ಲಿ ಅಮೋನಿಯಾ ಗ್ಯಾಸ್ ಲೀಕ್ ಆಗೈತಿ. ಸೊ ಅದಕ್ಕೆ ಎಷ್ಟಪ್ಪ ಅಂದ್ರೆ 2-3 ಜನ ರೀಸೆಂಟ್ ಆಗಿ ಡೆತ್ ಆಗ್ಯಾರ, ನಿಮ್ಗೆ ಗೊತ್ತಿಲ್ಲ ಅಷ್ಟೇ. ಹೌದಾ, ಈಗ ಗ್ಯಾಸ್ ಲೀಕ್ ಅಂತ ಬಂದಾಗ ನಮ್ಗೆ ಪದೇ ಎಕ್ಸಾಮ್ ಕೇಳಿದಪ್ಪ ಅಂದ್ರೆ
ಆ ಈ ಭೂಪಾಲ್ ಅನಿಲ ದುರಂತ, ಹೌದಾ? ಪದೇ ಪದೇ ಕ್ವಶನ್ ಕೇಳ್ತಾನಲ್ಲ ನಿಮ್ಮ ಎಕ್ಸಾಮ್, ಹೌದಾ? ಭೂಪಾಲ್ ಅನಿಲ ದುರಂತ ಆಗಿದ್ದು ಯಾವಾಗಪ್ಪ ಅಂದ್ರೆ 1984 ಭೂಪಾಲ್ ಅನಿಲ ದುರಂತ ಆಗುತ್ತೆ, ಹೌದಾ? ಅದೊಂದು ಕಂಪನಿ ಯಾವತ್ತ ಕ್ವಶನ್ ಕೇಳ್ತಾನೆ ಎಕ್ಸಾಮ್, ಅದಪ್ಪ ಅಂದ್ರೆ ಯೂನಿಯನ್ ಕಾರ್ಬೈಡ್, ಹೌದಾ? ಯೂನಿಯನ್ ಕಾರ್ಬೈಡ್ ಅನ್ನೋದು ಸಂಸ್ಥೆ, ಅದು ಯೂನಿಯನ್ ಕಾರ್ಬೈಡ್ ಅನ್ನೋ ಸಂಸ್ಥೆ ಕಂಪನಿ. ಆ ಕಂಪನಿಯಿಂದ ಅನಿಲ ದುರಂತ ಆಗತ್ತೆ, ಎಷ್ಟೋ ಜನ ಡೆತ್ ಆಗ್ತಾರ್ರಿ, ಹೌದಾ? ಆ ಅನಿಲ ಯಾವ್ದಪ್ಪ ಅಂದ್ರೆ ಮಿಥೈಲ್ ಐಸೋಸೈನೈಡ್ ಅಂತೇಳಿ. ನೋಡ್ರಿ, ಅದ ಭೂಪಾಲ್ ಅನಿಲ ದುರಂತ ಆಗಿದ್ದೆ ಯಾವಪ್ಪ ಅಂದ್ರೆ ಮಧ್ಯಪ್ರದೇಶ ಭೂಪಾಲ್ ಅಲ್ಲಿ 1984ರಲ್ಲಿ, ಹೌದಾ? ಅದು ಯಾವ ಕಂಪನಿಪ್ಪ ಅಂದ್ರೆ ಯೂನಿಯನ್ ಕಾರ್ಬೈಡ್ ಅಂತ ಕಂಪನಿ ಬರುತ್ತೆ, ಆ ಕಂಪನಿದವರು. ನೆಕ್ಸ್ಟ್ ಏನಪ್ಪಾ ಅಂದ್ರೆ ಅದು ಗ್ಯಾಸ್ ಯಾವ್ದಪ್ಪ ಅಂದ್ರೆ ಮಿಥೈಲ್ ಐಸೋಸೈನೈಡ್ ಅಂತೇಳಿ, ಮಿಥೈಲ್ ಐಸೋಸೈನೈಡ್ ಅಂತೇಳಿ ಆ ಒಂದು ಅನಿಲ ದುರಂತ ಆಗಿದ್ದು 1984ರಲ್ಲಿ. ಈಗ ನ್ಯೂಸ್ ಅಲ್ಲಿ ಯಾಕೈತಪ್ಪ ಅಂದ್ರೆ ಇದು ಇತ್ತೀಚೆಗೆ ಅಮೋನಿಯಾ ಲೀಕ್ ಆಗಿ ಎಷ್ಟಪ್ಪ ಅಂದ್ರೆ 2-3 ಜನ ಡೆತ್ ಆಗ್ಯಾರ. ಇಲ್ಲಪ್ಪ ಅಂದ್ರೆ ಅದು ತಮಿಳ್ನಾಡಲ್ಲಿ, ಹೌದಾ? ತಮಿಳ್ನಾಡಲ್ಲಿ ನಿಮ್ಗೆ ಗೊತ್ತಿರ್ಬೇಕು, ಹೌದಾ? ಈಗ ನೆಕ್ಸ್ಟ್ ಈ ಅಮೋನಿಯಂ ಹೈಡ್ರಾಕ್ಸೈಡ್, ಅಮೋನಿಯಂ ಎಲ್ಲಿ ಬಳಸ್ತಪ್ಪ? ಈ ಕೋಲ್ಡ್ ಸ್ಟೋರೇಜ್ ಅಲ್ಲಿ ಬಳಸ್ತಾರೆ ಅಮೋನಿಯಂ, ಹೌದಾ? ಅಮೋನಿಯಾ ಎಕ್ಸಾಮ್ ಕ್ವಶನ್ ಕೇಳಿದಾನೆ, ಅಮೋನಿಯಂ ಹೈಡ್ರಾಕ್ಸೈಡ್ ಅನ್ನು ಎಲ್ಲಿ ಯೂಸ್ ಮಾಡ್ತಾರೆ ಅಂದ್ರೆ ಈ ಕೋಲ್ಡ್ ಸ್ಟೋರೇಜ್ ಅಲ್ಲಿ ಬಳಸ್ತಾರೆ, ಹೌದಾ? ನಿಮ್ಗೆ ಗೊತ್ತು. ನೆಕ್ಸ್ಟ್ ಈ UK ದೇಶದ್ದು, ಹೌದಾ? UK ದೇಶದ್ದು ಪ್ರಧಾನಮಂತ್ರಿಗಳು ಇದೀಗ ಏನಪ್ಪಾ ಅಂದ್ರೆ ಅವರು ರಾಜೀನಾಮೆ ಕೊಟ್ಟಾರ. ಕೇರ್ ಸ್ಟೈಮರ್ ಅಂತಿದಲ್ಲ, ಕೇರ್ ಸ್ಟೀಮರ್, ಹೌದಾ? ಕೇರ್ ಸ್ಟೀಮರ್ ಅಂತೇಳಿ ಕೇರ್ ಸ್ಟಾರ್ಮರ್ ಅಂತೇಳಿ ಅವ್ರಿದ್ರು. ಅದು 4 ಕ್ವಶನ್ ಕೇಳ್ತಾನೆ, ಕೇಳಿದಾಗ ಇಂತ ಬಾಳ ಕ್ವಶನ್ ಕೇಳ್ತಾರೆ, ನಿಮ್ಗೆ ಗೊತ್ತಿರಲಿ, ರೈಟ್? ಈ ಇತ್ತೀಚೆಗೆ ಏನ್ ಕ್ವಶನ್ ಕೇಳ್ತಾನ, ಇತ್ತೀಚೆಗೆ UK ದೇಶದ ಪ್ರಧಾನಮಂತ್ರಿಗಳು ರಾಜೀನಾಮೆ ನೀಡಿದ್ರು. ಹಾಗಾದ್ರೆ ಅವ್ರ ಹೆಸರು ಏನಪ್ಪಾ ಅಂದ್ರೆ ಕೇರ್ ಸ್ಟಾರ್ಮರ್ ಅಂತೇಳಿ. ಅವ್ರದ್ದು ಪಾರ್ಟಿ ಯಾವ್ದು ಕ್ವಶನ್ ಕೇಳ್ತಾರೆ ಎಕ್ಸಾಮ್, ಅದ್ಯಾವಪ್ಪ ಅಂದ್ರೆ ಅವ್ರದ್ದು ಲೇಬರ್ ಪಾರ್ಟಿ. ಅದ್ಯಾವುದು? ಲೇಬರ್ ಪಾರ್ಟಿ, ರೈಟ್? ಇದಕ್ಕೆ ಇನ್ಫಾರ್ಮೇಶನ್ ನಿಮ್ಗ ಗೊತ್ತಿರ್ಬೇಕು, ಹೌದಾ? ಈ UK ಅಂತ ಬಂದಾಗ ದಲ್ಲಿ 4 ದೇಶಗಳು ಬರ್ತಾವ ಮತ್, ಹೌದಾ? ಒಂದು ಲಂಡನ್, ಸ್ಕಾಟ್ಲ್ಯಾಂಡ್, ವೇಲ್ಸ್, ನಾರ್ತ್ ಐರ್ಲ್ಯಾಂಡ್. ಅಲ್ಲ, ನಿಮ್ಗೆ ಎಕ್ಸಾಮ್ ಕ್ವಶನ್ ಕೇಳಿದ್ರೆ UK ದಲ್ಲಿ ಯಾರು ಬರ್ತಾರಪ್ಪ ಅಂದ್ರೆ ಒಂದು ನಾರ್ತ್ ಐರ್ಲ್ಯಾಂಡ್, ಸ್ಕಾಟ್ಲ್ಯಾಂಡ್, ವೇಲ್ಸ್, ಲಂಡನ್, ಇವೆಲ್ಲಪ್ಪ UK ದ ಬರುವಂತ. ನಿಮ್ಗೆಲ್ಲ ಗೊತ್ತಿರೋ ನಂಗೆ ಹೇಳ್ತಾ ಇರ್ತೀನಿ, ನಡ್ಕೊಳಕ ಗೊತ್ತಿಲ್ಲ, ರೈಟ್? ನೆಕ್ಸ್ಟ್ ಈ ಸೋಫಿಯಾ ಅಂತೇಳಿ ಒಂದು ರಿಪೋರ್ಟ್ ಬಿಡುಗಡೆ ಮಾಡ್ಯಾರ. ಸೋಫಿಯಾ ಅಂದ್ರೆ ಸೋಫಿಯಾ ಫುಲ್ ಫಾರ್ಮ್ ಏನು ಗೊತ್ತಾ? ವರ್ಲ್ಡ್ ಸ್ಟೇಟ್ ಆಫ್ ವರ್ಲ್ಡ್ ಫಿಶರೀಸ್ ಅಂಡ್ ಅಕ್ವಾಕಲ್ಚರ್. ಸೋಫಿಯಾ ಅಂದ್ರೆ ಸ್ಟೇಟ್ ಆಫ್ ವರ್ಲ್ಡ್ ಫಿಶರೀಸ್ ಅಂಡ್ ಅಕ್ವಾಕಲ್ಚರ್ ರಿಪೋರ್ಟ್ ಅಂದ್ರೆ ಮೀನುಗಾರಿಕೆಗೆ ಸಂಬಂಧಪಟ್ಟಂಗೆ ಅದು ಒಂದು ರಿಪೋರ್ಟ್ ಅನ್ನ ಬಿಡುಗಡೆ ಮಾಡ್ಯಾರ. ನಾಳೆ ಎಕ್ಸಾಮ್ ಕ್ವಶನ್ ಕೇಳ್ತಾನೆ, ಈ ಸೋಫಿಯಾ ರಿಪೋರ್ಟ್ ಅನ್ನ ಇತ್ತೀಚೆಗೆ ಬಿಡುಗಡೆ ಮಾಡಿದ್ರೆ, ಹಾಗಾದ್ರೆ ಬಿಡುಗಡೆ ಮಾಡಿದ ಸಂಸ್ಥೆ ಯಾವ್ದಂತೆ? ಅದಪ್ಪ ಅಂದ್ರೆ FAO, ಫುಡ್ ಅಂಡ್ ಅಗ್ರಿಕಲ್ಚರ್ ಆರ್ಗನೈಸೇಷನ್. ಸ್ಥಾಪನೆ ಆಗಿದೆ 1945 ಅಕ್ಟೋಬರ್ 16 ತಾರೀಕು ಸ್ಥಾಪನೆ ಆಗತ್ತೆ. ಇದು ಏನ್ ಆಚರಣೆ ಮಾಡ್ತಾರಪ್ಪ ಅಂದ್ರೆ ಈ ಆಹಾರ ದಿನ, ಫುಡ್ ಡೇ ಅಂತ ಆಚರಣೆ ಮಾಡ್ತೀವಿ ನಾವು, ಹೌದಾ? ನಿಮ್ಗೆಲ್ಲ ಗೊತ್ತು. ಸೋಫಿಯಾ ರಿಪೋರ್ಟ್ ಬಿಡುಗಡೆ ಮಾಡಿದ ಸಂಸ್ಥೆ ಯಾವಪ್ಪ ಅಂದ್ರೆ FAO. ಸ್ಥಾಪನೆ ಆಗಿದ್ದು 1945 ಅಕ್ಟೋಬರ್ 16 ತಾರೀಕು. ಅಕ್ಟೋಬರ್ 16 ತಾರೀಕು ಏನಂತ ಆಚರಣೆ ಮಾಡ್ತೀವಿ? ಫುಡ್ ಡೇ ಅಂತ ಆಚರಣೆ ಮಾಡ್ತೀವಿ, ಫುಡ್ ಡೇ ಅಂತ ಆಚರಣೆ, ಹೌದಾ? ಇನ್ ನೆಕ್ಸ್ಟ್ ಅದಾದ್ಮೇಲೆ ಏನ್ ನೆನಪಿಟ್ಕೋಬೇಕು ಅಂದ್ರೆ ನೀವು ಈ ಒಂದು ರಿಪೋರ್ಟ್ ಮುಖಾಂತರ ಭಾರತ ಏನಂತ ಮೊನ್ನೆ RSI PSRP ಕ್ವಶನ್ ಕೇಳಿದ್ರಿ, ಹೌದಾ? ನೋಡ್ರಿ, ಒಳನಾಡು ಮೀನುಗಾರಿಕೆಯಲ್ಲಿ ಭಾರತ ಜಗತ್ತಿನಲ್ಲಿ ಮೊದಲ ರ್ಯಾಂಕ್ ಐತ್ರಿ. ಒಳನಾಡು ಮೀನುಗಾರಿಕೆಯಲ್ಲಿ ಭಾರತವು ಜಗತ್ತಿನಲ್ಲಿ ಮೊದಲನೇ ರ್ಯಾಂಕ್ ಅಂತ ರಿಪೋರ್ಟ್ ಕೊಟ್ಟ ಮೀನುಗಾರಿಕೆಯಲ್ಲಿ, ರೈಟ್? ಈ ನೆಕ್ಸ್ಟ್ ಅದಾದ್ಮೇಲೆ ಏನಪ್ಪಾ ಅಂದ್ರೆ ಈ ಅಕ್ವಾಕಲ್ಚರ್ ಅಂದ್ರೆ ಮೀನುಗಾರಿಕೆಯನ್ನು ಹಿಡ್ಕೊಂಡು ಮತ್ತೆ ಬೇರೆ ಬೇರೆ ಎಲ್ಲವೂ ಬಂದು ಅಕ್ವಾಕಲ್ಚರ್ ಅಂತ ಕರಿತೀವಿ ನಾವು. ಈ ಅಕ್ವಾಕಲ್ಚರ್ ಅಲ್ಲಿ ಭಾರತ ಎಷ್ಟೇ ರ್ಯಾಂಕ್ ಐತಪ್ಪ ಅಂದ್ರೆ 2ನೇ ರ್ಯಾಂಕ್ ಐತಿ, ಜಗತ್ತಿನಲ್ಲಿ 2ನೇ ರ್ಯಾಂಕ್ ಐತಿ. ಹಾಗಾದ್ರೆ 1ನೇ ರ್ಯಾಂಕ್ ಯಾವ್ದಪ್ಪ ಅಂದ್ರೆ ಚೀನಾ, ಹೌದಾ? ಚೀನಾ. ನಿಮ್ಗೆ ಇನ್ಫಾರ್ಮೇಶನ್ ಗೊತ್ತು. ನೋಡ್ರಿ, ಒಳನಾಡು ಮೀನುಗಾರಿಕೆಯಲ್ಲಿ ಭಾರತ ಎಷ್ಟು ರ್ಯಾಂಕ್ ಅಂದ್ರೆ 1ನೇ ರ್ಯಾಂಕ್ ಜಗತ್ತಿನಲ್ಲಿ. ಅಂಡ್ ಅಕ್ವಾಕಲ್ಚರ್ ಅಲ್ಲಿ ಅಂದ್ರೆ ಮೀನುಗಾರಿಕೆಯನ್ನು ಹಿಡ್ಕೊಂಡು ಎಲ್ಲ ಇನ್ನು ಬೇರೆ ಎಲ್ಲ ಬಂದು ಅದಕ್ಕೆ ಸಂಬಂಧಪಟ್ಟಂಗೆ ಎಷ್ಟು ರ್ಯಾಂಕ್ ಐತಿ ಅಂದ್ರೆ 2ನೇ ರ್ಯಾಂಕ್ ಐತಿ. 1ನೇ ರ್ಯಾಂಕ್ ಇರ್ತಕ್ಕಂಥ ದೇಶ ಯಾವಪ್ಪ ಅಂದ್ರೆ ಅದು ಚೀನಾ, ರೈಟ್? ಈ ನೆಕ್ಸ್ಟ್ ನೋಡ್ರಿ, ಇತ್ತೀಚೆಗೆ ನ್ಯೂಸ್ ಅಲ್ಲಿ ಈ FAOದವ್ರ ನ್ಯೂಸ್ ಅಲ್ಲಿ ಇದಕ್ಕೆ ಕೇಂದ್ರ ಕಚೇರಿ ರೋಮ್ ಅಲ್ಲಿ ಐತ, ಅದ ನಿಮ್ಗೆಲ್ಲ ಗೊತ್ತಿರ್ಬೇಕು. ಈ FAO ಇತ್ತೀಚೆಗೆ ನರೇಂದ್ರ ಮೋದಿ ಒಂದ್ ಏನಪ್ಪಾ ಅಂದ್ರೆ ಒಂದು ಅವಾರ್ಡ್ ಅನ್ನ ಕೊಟ್ಟ. ಆ ಅವಾರ್ಡ್ ಯಾವಪ್ಪ ಅಂದ್ರೆ ಅಗ್ರಿಕೋಲ್ ಅವಾರ್ಡ್ ಅಂತ, ಹೌದಾ? ಅಗ್ರಿಕೋಲ್ ಅವಾರ್ಡ್ ಅಂತ ಕೊಟ್ರ. ಈ ನೆಕ್ಸ್ಟ್ FAOದವ್ರು ಇತ್ತೀಚೆಗೆ ಈ ಅಗ್ರಿಕಲ್ಚರ್ ಕ್ಷೇತ್ರದಲ್ಲಿ, ಕೃಷಿ ಕ್ಷೇತ್ರದಲ್ಲಿ ಮತ್ತು ಆಹಾರವನ್ನ ಉತ್ಪಾದನೆ ಮಾಡುವುದನ್ನ ಹೆಚ್ಚಿಗೆ ಮಾಡೋಗೋಸ್ಕರ ಅಗ್ರಿಕಲ್ಚರ್ ಅನ್ನ ಅಭಿವೃದ್ಧಿ ಮಾಡೋದು ಮತ್ತೆ ಅದರಿಂದ ಆಹಾರದ ಉತ್ಪಾದನೆಯನ್ನು ಹೆಚ್ಚಿಗೆ ಮಾಡೋಗೋಸ್ಕರ ಕೆಲವೊಂದೇನಪ್ಪ ಅಂದ್ರೆ
ಈ ಒಂದು 4 ಇದು ಬರ್ತಾವ. ಹೌದಾ, ಏನೊಂದು ಏನ್ ತಗೋದ ಟಾರ್ಗೆಟ್ಸ್. ಹೌದಾ, ಬೆಟರ್ಸ್. ಹೌದಾ, 4 ಬೆಟರ್ಸ್ ಆಫ್ FAO ಅಂತ ಬರ್ದ. ಹೌದಾ, ಒಂದು ಬೆಟರ್ ಪ್ರೊಡಕ್ಷನ್, ಬೆಟರ್ ನ್ಯೂಟ್ರಿಷನ್, ಬೆಟರ್ ಲೈಫ್, ಬೆಟರ್ ಪ್ರೊಡಕ್ಷನ್. ಹೌದಾ, ನೋಡ್ರಿ, ಒಂದು ಬೆಟರ್ ಪ್ರೊಡಕ್ಷನ್, ಬೆಟರ್ ನ್ಯೂಟ್ರಿಷನ್, ಬೆಟರ್ ಎನ್ವಿರಾನ್ಮೆಂಟ್, ಬೆಟರ್ ಲೈಫ್ ಅಂತ 4 ಬೆಟರ್ಸ್ ಆಫ್ ಏನು ಇವು FAO. ಒಂದು ನೋಡ್ರಿ, ಒಂದು ಪ್ರೊಡಕ್ಷನ್, ನ್ಯೂಟ್ರಿಷನ್, ಲೈಫ್, ಇನ್ನೊಂದು ಎನ್ವಿರಾನ್ಮೆಂಟ್. ಹೌದಾ, ಎನ್ವಿರಾನ್ಮೆಂಟ್. ಇವು 4 ಬೆಟರ್ಸ್ ಆಫ್ ದಿ FAO ನಿಮ್ಗೆ ಗೊತ್ತು. ಹೌದಾ, ಬ್ಲೂ ಟ್ರಾನ್ಸ್ಫರ್. ಹೌದಾ, ಇಷ್ಟು ಇನ್ಫಾರ್ಮೇಶನ್ ನಿಮ್ಗೆ ಗೊತ್ತಿರಬೇಕು. ರೈಟ್. ಹೌದಾ, ಜಾಗ್ವಾರ್ ಬಗ್ಗೆ ಮಾತಾಡಿದ್ವಿ. ಇನ್ನಿಷ್ಟು ದೋಹಾ ಡೈಮಂಡ್ ಲೀಗ್, ಜಾವ್ಲಿನ್ ಥ್ರೋ ಸಂಬಂಧಪಟ್ಟಂಗೆ ದೋಹಾ ಡೈಮಂಡ್ ಲೀಗ್ ದೋಹಾದಲ್ಲಿ ನಡೆದ. ಇದರಲ್ಲಿ ಏನಪ್ಪಾ ಅಂದ್ರೆ ನೀರಜ್ ಚೋಪ್ರಾ ಅವರು ಎಷ್ಟನೇ ರ್ಯಾಂಕ್ ಅದ ನಾಳೆ ಎಕ್ಸಾಮ್ ಕ್ವಶನ್ ಏನಾದ್ರು ಕೇಳಿದ್ರೆ ಎಷ್ಟನೇ ರ್ಯಾಂಕ್ ಅದರಪ್ಪ ಅಂದ್ರೆ 4th ರ್ಯಾಂಕ್. ಎಷ್ಟು ರ್ಯಾಂಕ್? 4th ರ್ಯಾಂಕ್ ಅದ ಹೋಗದಾರ. ಎಷ್ಟು ದೂರ ಅನ್ನೋದಪ್ಪ ಅಂದ್ರೆ 85.69 85.69 ಅಷ್ಟು ಏನಪ್ಪಾ ಅಂದ್ರೆ ದೂರ ಎಸಿದಾರ ನಿಮ್ಗೆ ಗೊತ್ತಿಲ್ಲ. ಹೌದಾ, ಒಂದೇದು ರೂಮೇಶ್ ಅಂತೇಳಿ, ಆಂಡರ್ಸನ್ ಅಂತೇಳಿ ಎರಡನೇದವರು, ಮೂರನೇಪ್ಪ ಅಂದ್ರೆ ಕ್ರುಟ್ಲಿಸ್ ಅಂತೇಳಿ. ಬಟ್ ಜಸ್ಟ್ ನೀರಜ್ ಚೋಪ್ರಾ ಎಷ್ಟಿದಾರಪ್ಪ ಅಂದ್ರೆ 2ನೇ ರ್ಯಾಂಕ್ ಅದರ, ಅಷ್ಟು 4ನೇ ರ್ಯಾಂಕ್ ಅದರ ನಿಮ್ಗೆ ಗೊತ್ತಿರ್ಬೇಕು. ನೆಕ್ಸ್ಟ್, ಈ ಹಾಕಿ ವುಮೆನ್ಸ್ ವರ್ಲ್ಡ್ ಕಪ್ ಆಯ್ತು ರೀಸೆಂಟ್ ಆಗಿ. ಹಾಕಿ ವುಮೆನ್ಸ್ ವರ್ಲ್ಡ್ ಕಪ್. ಹೌದಾ, ಹಾಕಿ ಪ್ಯಾರಿಸ್ ಒಲಿಂಪಿಕ್. ನಿಮ್ಮ ಅದಕ್ಕಿಂತ ಮುಂಚೆ ಈ ಪ್ಯಾರಿಸ್ ಒಲಿಂಪಿಕ್ ಅಲ್ಲಿ, ಹೌದಾ, ಪ್ಯಾರಿಸ್ ಒಲಿಂಪಿಕ್ ಅಲ್ಲಿ ನೀರಜ್ ಚೋಪ್ರಾ ಅವರು ಯಾವ ಒಂದು ಮೆಡಲ್ ಗೆದ್ದಾರಪ್ಪ ಅಂದ್ರೆ ಸಿಲ್ವರ್ ಮೆಡಲ್ ಗೆದ್ದ. ಗೋಲ್ಡ್ ಮೆಡಲ್ ಗೆದ್ದರು ಪಾಕಿಸ್ತಾನದವರು, ಬಟ್ ಸಿಲ್ವರ್ ಮೆಡಲ್ ಗೆದ್ದಿರ್ತಕ್ಕಂಥ ಅಂದ್ರೆ ಈ ನೀರಜ್ ಚೋಪ್ರಾ. ಇವ್ರ ಸ್ಪೋರ್ಟ್ಸ್ ಅಪ್ಪ ಅಂದ್ರೆ ಜಾವ್ಲಿನ್ ಥ್ರೋ. ಹೌದಾ, ಜಾವ್ಲಿನ್ ಥ್ರೋ ದಿನ ಯಾವಾಗ ಆಚರಣೆ ಮಾಡ್ತೀವಪ್ಪ ಅಂದ್ರೆ ಆಗಸ್ಟ್ 7ನೇ ತಾರೀಕು ಆಚರಣೆ ಮಾಡ್ತೀವಿ. ಅವತ್ತೇನಪ್ಪ ಅಂದ್ರೆ ಈ ಕೈಮಗ್ಗ ದಿನ ಕೂಡ ಆಚರಣೆ ಮಾಡ್ತೀವಿ. ಹೌದಾ, ಕೈಮಗ್ಗ ದಿನ ಅವತ್ತ ಯಾಕೆ ಆಚರಣೆ ಮಾಡ್ತೀವಿ ಅಂದ್ರೆ ಈ ಸ್ವದೇಶಿ ಚಳುವಳಿ ಸ್ಟಾರ್ಟ್ ಆಗೈತೆ ಅವಾಗ. ಹೌದಾ, ಸ್ವದೇಶಿ ಚಳುವಳಿ ಸ್ಟಾರ್ಟ್ ಆಗೈತಿಲ್ಲ ಆ ದಿನದಂದು ಏನಪ್ಪಾ ಅಂದ್ರೆ ನಾವೇನ್ ಆಚರಣೆ ಮಾಡ್ತೀವಿ, ಕೈಮಗ್ಗ ದಿನ ಅಂತ ಆಚರಣೆ ಮಾಡ್ತೀವಿ ಆಗಸ್ಟ್ 7ನೇ ತಾರೀಕು. ಅವತ್ತೇನ್ ಆಚರಣೆ ಮಾಡ್ತೀವಿ, ಇನ್ನೊಂದು ಈ ಕೈಮಗ್ಗ ದಿನ ಕೂಡ ನಾವು ಈ ಜಾವ್ಲಿನ್ ಥ್ರೋ ದಿನ ಕೂಡ ಆಚರಣೆ ಮಾಡ್ತೀವಿ. ಅವತ್ತ ಯಾಕೆ ಜಾವ್ಲಿನ್ ಥ್ರೋ ದಿನ ಆಚರಣೆ ಮಾಡ್ತೀವಪ್ಪ ಅಂದ್ರೆ ನೀರಜ್ ಚೋಪ್ರಾ ಅವ್ರ ಏನಪ್ಪಾ ಅಂದ್ರೆ ಈ ಟೋಕಿಯೋ ಒಲಿಂಪಿಕ್ ಅಲ್ಲಿ ಏನಪ್ಪಾ ಅಂದ್ರೆ ಗೋಲ್ಡ್ ಮೆಡಲ್ ಅನ್ನ ಪಡ್ಕೊಂಡಿರ್ತಕ್ಕಂಥ ದಿನ ಅದು. ಗೋಲ್ಡ್ ಮೆಡಲ್ ಪಡ್ಕೊಂಡಿರ್ತಕ್ಕಂಥ ದಿನ, ಅದಕ್ಕೆ ಅದನ್ನೇ ಆಚರಣೆ ಮಾಡ್ತೀವಿ ಅಂದ್ರೆ ಜಾವ್ಲಿನ್ ದಿನ ಅಂತ ಆಚರಣೆ ಮಾಡ್ತೀವಿ, ನಿಮ್ಗೆ ಗೊತ್ತಿಲ್ಲ. ನೆಕ್ಸ್ಟ್, ಹಾಕಿ ವುಮೆನ್ಸ್ ವರ್ಲ್ಡ್ ಕಪ್. ಇತ್ತೀಚೆಗೆ ಹಾಕಿ ವುಮೆನ್ಸ್ ವರ್ಲ್ಡ್ ಕಪ್ ಇದು, ಅದಕ್ಕೆ ಇಂಪಾರ್ಟೆಂಟ್. ಹೌದಾ, ಹಾಕಿ ವುಮೆನ್ಸ್ ವರ್ಲ್ಡ್ ಕಪ್ ಅಲ್ಲಿ ಇದು ನಡೆದಿರ್ತಕ್ಕಂಥ ದೇಶ ಯಾವ್ದಪ್ಪ ಅಂದ್ರೆ ಅದು ನ್ಯೂಜಿಲ್ಯಾಂಡ್. ಹೌದಾ, ಇದರಲ್ಲಿ ಚಾಂಪಿಯನ್ ಆಗಿರ್ತಕ್ಕಂಥ ದೇಶ ಯಾವ್ದಪ್ಪ ಅಂದ್ರೆ ಅದು ಭಾರತ. ರನ್ನರ್ ಅಪ್ ಆಗಿರ್ತಕ್ಕಂಥ ದೇಶ ಯಾವ್ದಪ್ಪ ಅಂದ್ರೆ ಅದು ಕೂಡ ಭಾರತ. ಅದು ಏನಪ್ಪಾ ಅಂದ್ರೆ ನ್ಯೂಜಿಲ್ಯಾಂಡ್. ನ್ಯೂಜಿಲ್ಯಾಂಡ್ ದೇಶನ ಸೋಲಿಸಿ ಭಾರತದವರ ಹಾಕಿ ವರ್ಲ್ಡ್ ಕಪ್ ಅನ್ನ ಗೆದ್ದ. ಹೌದಾ, ಹಾಕಿ ವರ್ಲ್ಡ್ ಕಪ್ ನ ಗೆದ್ರ. ಅದಕ್ಕೆ ಇನ್ಫಾರ್ಮೇಶನ್ ನಿಮ್ಗೆ ಗೊತ್ತಿಲ್ಲ. ಈ ನೆಕ್ಸ್ಟ್ ಇಂಪಾರ್ಟೆಂಟ್ ನೋಡ್ರಿ, ಈ ಕೆಲವೊಂದು ಅವಾರ್ಡ್ಗಳನ್ನ ಕೊಡ್ತಾರ್ರಿ. ಈ ಅವಾರ್ಡ್ ಅಂತ ಬಂದಾಗ ಈ ಭಾರತದಲ್ಲಿ ಇಂಡಿಯನ್ ಅಥ್ಲೆಟಿಕ್ ಅವಾರ್ಡ್ ಅಂತೇಳಿ, ಅಂದ್ರೆ ಒಂದು ವರ್ಷಕ್ಕೆ ಒಬ್ಬೊಬ್ರು ಕೊಡ್ತಾರೆ. ಇಂಡಿಯನ್ ಅಥ್ಲೆಟಿಕ್ ಅವಾರ್ಡ್, ಭಾರತೀಯ ಅಥ್ಲೆಟಿಕ್ ಪ್ರಶಸ್ತಿ ಅಂತ. ಹೌದಾ, ಇದನ್ನ 2026 ಯಾರು ಕೊಟ್ಟಾರಪ್ಪ ಅಂದ್ರೆ 2 ಮಂದಿ ಕೊಟ್ಟಾರ. ಒಂದು ವುಮನ್, ಒಂದು ಮೆನ್ ಅಲ್ಲಿ ಯಾರು ಕೊಟ್ಟಾರಪ್ಪ ಅಂದ್ರೆ ಈ ನೀರಜ್ ಚೋಪ್ರಾ ಕೊಟ್ಟಾರ. ಇಂಡಿಯನ್ ಅಥ್ಲೆಟಿಕ್ ಅವಾರ್ಡ್. ಹೌದಾ, ಇನ್ನ ವುಮನ್ ಅಲ್ಲಿ ಯಾರು ಕೊಟ್ಟಾರಪ್ಪ ಅಂದ್ರೆ ಪಾರುಲ್ ಚೌಧರಿ ಅಂತ ಕೊಟ್ಟಾರ. ಇವರು ಸ್ಪೀಡ್ ರನ್ನರ್. ಪಾರುಲ್ ಚೌಧರಿ ಮತ್ತೆ ನೀರಜ್ ಚೋಪ್ರಾ. ಹೌದಾ, ನೋಡ್ರಿ, ನೀವು KE ಎಕ್ಸಾಮ್ ಏನಾದ್ರು ಓದ್ತಿದ್ರೆ ಸ್ಪೋರ್ಟ್ಸ್ ಮೇಲೆ 100% ಒಂದು ಎಕ್ಸಾಮ್ ಇದ್ದು ಒಂದು ಕ್ವಶನ್ ಇದ್ದಿರೋದು. ಹೌದಾ, ನಾ KVD ಬಂದಾಗ ಹಿಂದಿನ ವಿಡಿಯೋದಲ್ಲಿ ನೀವು ಹೋಗಿ ನೋಡ್ರಿ. ಹೌದಾ, ಸ್ಪೋರ್ಟ್ಸ್ ಲಾಸ್ಟ್ 1 ವರ್ಷದಲ್ಲಿ ಎಲ್ಲ ಡಿಸ್ಕಷನ್ ಮಾಡಿಬಿಟ್ಟಿರೋ ಅದ್ರಾಗ. ಹೌದಾ, ಯಾವುದು ಈ IPL ಆಗಿರ್ಬೋದು, ನೆಕ್ಸ್ಟ್ T20 ವರ್ಲ್ಡ್ ಕಪ್ ಆಗಿರ್ಬೋದು, ನೆಕ್ಸ್ಟ್ FIFA ವರ್ಲ್ಡ್ ಕಪ್, ಪ್ರಸ್ತುತ FIFA ವರ್ಲ್ಡ್ ಕಪ್ ನಡೆಯಕತ್ತಿಲ್ಲ. ಹೌದಾ, FIFA ವರ್ಲ್ಡ್ ಕಪ್ ಸಂಬಂಧ ಡಿಸ್ಕಷನ್ ಮಾಡಿದ್ವಿ. ರೈಟ್. ನೆಕ್ಸ್ಟ್ ಏನಪ್ಪಾ ಅಂದ್ರೆ ಒಲಿಂಪಿಕ್ ಬಗ್ಗೆ ಡಿಸ್ಕಷನ್ ಮಾಡಿದ್ವಿ ಅದರಲ್ಲಿ. ನೆಕ್ಸ್ಟ್ ಗ್ರ್ಯಾಂಡ್ ಸ್ಲಾಮ್, ಗ್ರ್ಯಾಂಡ್ ಪ್ರಿಕ್ಸ್. ಹೌದಾ, ನೆಕ್ಸ್ಟ್ ಏನಪ್ಪಾ ಅಂದ್ರೆ ಗ್ರ್ಯಾಂಡ್ ಮಾಸ್ಟರ್, ಇವೆಲ್ಲ ಬಗ್ಗೆ ಡಿಸ್ಕಷನ್ ಮಾಡಿದ್ವಿ. ಹೌದಾ, ಎಲ್ಲವೂ ಡಿಸ್ಕಷನ್ ಮಾಡಿವಿ. ಅವುಗಳ ಮೇಲೆ ಪಕ್ಕ ಒಂದು ಕ್ವಶನ್ ಬರ್ತೈತಿ. ನೀವು ಅದನ್ನ ಹೋಗಿ ಕ್ವಶನ್ ವಿಡಿಯೋ ನೋಡ್ಕೊಂಬರ್ರಿ. ನೋಡಿ ಅದರಲ್ಲಿ ನಿಮ್ಗೆ ಗೊತ್ತಿದ್ದನ್ನ ಬಿಟ್ಟು ಗೊತ್ತಿಲ್ಲದಕ್ಕಂತ ಏನಪ್ಪಾ ಅಂದ್ರೆ ವಿಡಿಯೋನ ಮಾಡ್ಕೊಡಿ, ಅದೇನು ನೋಟನ್ನ ಮಾಡ್ಕೊಡ್ರಿ. ನೆಕ್ಸ್ಟ್ ಇತ್ತೀಚೆಗೆ ಈ ಅಭಿಜ್ಞಾನ್ ಆ್ಯಪ್ ಅಂತೇಳಿ,
ಕೆಲವೊಂದು ಆ್ಯಪ್ಗಳನ್ನ ಸಾಫ್ಟ್ವೇರ್ಗಳನ್ನ ಲಾಂಚ್ ಮಾಡಿರ್ತಾರೆ. ಹೌದಾ, ಅದು ಡಾಟ್ ಕ್ವಶನ್ ಏನ್ ಕೇಳ್ತಾನ, ಅದ್ರ ಉದ್ದೇಶ ಏನು, ಅದನ್ನ ಲಾಂಚ್ ಮಾಡಿರ್ತಕ್ಕ ಮಿನಿಸ್ಟ್ರಿ ಯಾವ್ದು? ಯಾವ್ದ್ರಿ? ಅಭಿಜ್ಞಾನ್ ಆ್ಯಪ್ ಅಂತ. ಅಭಿಜ್ಞಾನ್ ಆ್ಯಪ್ ಯಾವ ಒಂದು ಸಚಿವಾಲಯದವ್ರು ಲಾಂಚ್ ಮಾಡೋದ್ ಕ್ವಶನ್ ಕೇಳ್ತಾನೆ. ಹೌದಾ, ಕೇಂದ್ರ ಗೃಹ ವ್ಯವಹಾರಗಳ ಸಚಿವಾಲಯ ಲಾಂಚ್ ಮಾಡಿದೆ. ಕೇಂದ್ರ ಗೃಹ ವ್ಯವಹಾರ ಸಚಿವ ಏನ್ ಈ ಆ್ಯಪ್ ಅಂದ್ರೆ ಈ ಒಂದು ಈಗೇನ ಆಲ್ರೆಡಿ ಕ್ರಿಮಿನಲ್ಸ್ ಅದಾರಲ್ಲ, ಅಪರಾಧಿಗಳು ಅವ್ರ ಬಗ್ಗೆ ಇನ್ಫಾರ್ಮೇಶನ್, ಹೌದಾ, ಅವ್ರ ಬಗ್ಗೆ ಏನಪ್ಪಾ ಅಂದ್ರೆ ಅವ್ರ ಬಗ್ಗೆ ಇನ್ಫಾರ್ಮೇಶನ್ ಎಲ್ಲ ಒಂದು ಆ್ಯಪ್ ಅಲ್ಲಿ, ಆ ಒಂದು ಆ್ಯಪ್ ಅಲ್ಲಿ ಎಲ್ಲಾ ಕ್ರಿಮಿನಲ್ಗಳ ಬಗ್ಗೆ ಡೀಟೇಲ್ಸ್ ಗಳು ಇರ್ತಾವ್ರಿ. ಒಂದೇ ಪ್ಲಾಟ್ಫಾರ್ಮ್ ಅಲ್ಲಿ ಕ್ರಿಮಿನಲ್ಸ್ ಗಳ ಬಗ್ಗೆ ಏನಿರ್ತಾವಪ್ಪ ಅಂದ್ರೆ ಡೀಟೇಲ್ಸ್ ಗಳನ್ನ ಇಡೋದ್ರಗೋಸ್ಕರ ಈ ಅಭಿಜ್ಞಾನ್ ಆ್ಯಪ್ ಅಂತ ಲಾಂಚ್ ಮಾಡ್ಯಾರ. ಅದು ಲಾಂಚ್ ಮಾಡಿರ್ತಕ್ಕ ಮಿನಿಸ್ಟ್ರಿ ಆಫ್ ಅಂದ್ರೆ ಅದು ಮಿನಿಸ್ಟ್ರಿ ಆಫ್ ಹೋಮ್ ಅಫೇರ್ಸ್, ರೈಟ್. ಅದಕ್ಕೆ ಇನ್ಫಾರ್ಮೇಶನ್ ಗೊತ್ತಿಲ್ಲ. ನೆಕ್ಸ್ಟ್ ಈ ಒಲಿಂಪಿಕ್ ಡೇ ಅಂತ ಆಚರಣೆ ಮಾಡಿದ್ವಿ ನಾವು ಮೊನ್ನೆ. ಒಲಿಂಪಿಕ್ ಡೇ ಯಾವಪ್ಪ ಅಂದ್ರೆ ಜೂನ್ 23ನೇ ತಾರೀಕು ಒಲಿಂಪಿಕ್ ಡೇ ಅಂತ ಆಚರಣೆ ಮಾಡಿದ್ವಿ. ಅವತ್ತೇ ಯಾಕೆ ಆಚರಣೆ ಮಾಡ್ತೀವಪ್ಪ ಅಂದ್ರೆ ನಾವು ಈ ಇಂಟರ್ನ್ಯಾಷನಲ್ ಒಲಿಂಪಿಕ್ ಕಮಿಟಿ ಸ್ಥಾಪನೆ ಆಗತ್ರಿ. ಇಂಟರ್ನ್ಯಾಷನಲ್ ಒಲಿಂಪಿಕ್ ಕಮಿಟಿ 1894ರಲ್ಲಿ ಸ್ಥಾಪನೆ ಆಗ್ತದೆ. 1894ರಲ್ಲಿ ಇಂಟರ್ನ್ಯಾಷನಲ್ ಒಲಿಂಪಿಕ್ ಕಮಿಟಿ ಸ್ಥಾಪನೆ ಆಗತ್ತೆ. ಅದಕ್ಕೋಸ್ಕರ ಒಲಿಂಪಿಕ್ ಡೇ ಅಂತ ಆಚರಣೆ ಮಾಡ್ತೀವಿ. ಜೂನ್ 23ನೇ ತಾರೀಕು, ರೈಟ್. ಫಸ್ಟ್ ಒಲಿಂಪಿಕ್ಸ್ ಗಳು ಸ್ಟಾರ್ಟ್ ಆಗಿದ್ದು ಯಾವಪ್ಪ ಅಂದ್ರೆ 1894 ಸ್ಥಾಪನೆ ಆಗುತ್ತೆ. ಅದು 1896ರಿಂದ ಸ್ಟಾರ್ಟ್ ಆಗುತ್ತೆ. 1894 ಸ್ಥಾಪನೆ ಆಗುತ್ತೆ. 1896ರಿಂದ ಇದೇನಪ್ಪ ಅಂದ್ರೆ ಒಲಿಂಪಿಕ್ ಸ್ಟಾರ್ಟ್ ಆಗ್ತಾವ. ಫಸ್ಟ್ ಒಲಿಂಪಿಕ್ ಸ್ಟಾರ್ಟ್ ಆಗಿದೆ ಏನಪ್ಪಾ ಅಂದ್ರೆ ಅಥೆನ್ಸ್, ಹೌದಾ, ಅಥೆನ್ಸ್ ಅಲ್ಲಿ ಫಸ್ಟ್ ಒಲಿಂಪಿಕ್ ಗಳು ಸ್ಥಾಪನೆ ಆಗ್ತಾವ. ಇತ್ತ ಥೀಮ್ಸ್ ನೆನಪಿಟ್ಕೋರಿ ಈ ವರ್ಷದ್ದು ಏನಪ್ಪಾ ಅಂದ್ರೆ ಯು ಕ್ಯಾನ್ ಡೂ ದಿಸ್ ಲೆಟ್ಸ್ ಮೂವ್. ಏನ್ರಿ? ಯು ಕ್ಯಾನ್ ಡೂ ದಿಸ್ ಲೆಟ್ಸ್ ಮೂವ್ ಅಂತೇಳಿ ಈ ವರ್ಷದ ಏನಪ್ಪಾ ಅಂದ್ರೆ ಥೀಮ್ ಇದು. ಈ ಫಾದರ್ ಆಫ್ ಒಲಿಂಪಿಕ್ ಅಂತ ಯಾನ್ ಕೈತಪ್ಪ ಅಂದ್ರೆ ಈ ಪೆರಿ ಕೋಬರ್ಟಿನ್ ಅಂತೇಳಿ, ಫೆರಿ ಕೋಬರ್ಟಿನ್. ಇಷ್ಟೇನಪ್ಪ ಅಂದ್ರೆ ಇವತ್ತಿಗೆ ಸಂಬಂಧಪಟ್ಟಂಗ MCQs ಗಳನ್ನ ಡಿಸ್ಕಷನ್ ಮಾಡಕ ಪ್ರಯತ್ನವನ್ನ ಮಾಡಿದೀವಿ. ಇದನ್ನೇನಪ್ಪಾ ಅಂದ್ರೆ ನಿಮ್ಗ ಗೊತ್ತಿರ್ಬೇಕು. ಯಾರು ಕೂಡ ಎಕ್ಸಾಮ್ಗಳ ಇನ್ನು ಸಿವಿಲ್ಗೆ ಏನು ಬಹಳ ಒಂದು 30 ದಿನ ಟೈಮ್ ಉಳಿದ್ರಿ. ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲ್ ಓನ್ಲಿ 30 days ರಿಮೈನಿಂಗ್. ಮತ್ತೆ DR ಮತ್ತು CR ಏನಪ್ಪಾ ಇನ್ನೊಂದು 72 days ಅದ. ಈ ಟೈಮ್ ಅಲ್ಲಿ ದಿಸ್ ಈಸ್ ಅ ವೆರಿ ಪ್ರೀಸಿಯಸ್ ಟೈಮ್ ಫಾರ್ ಯುವರ್ ಎಕ್ಸಾಮ್, ಹೌದಾ. ಈ ಒಂದು ಟೈಮ್ ಅಲ್ಲಿ ಯಾರು ಸರಿಯಾಗಿ ರಿವಿಷನ್ ಮಾಡ್ಕೊಂಡು ನೀವೇನ್ ನೋಟ್ಸ್ ಮಾಡಿರ್ತಿಲ್ಲ ಅದನ್ನ ಪದೇ ರಿವಿಷನ್ ಮಾಡ್ಕೊಂಡು MCQs ಗಳನ್ನ ಬಿಡಿಸ್ಕೊಂಡು, ಹೌದಾ, ಯಾರು ಮೈಂಡ್ ಅನ್ನ ಬಾರಿ ಪೀಸ್ ಆಗಿ ಇಟ್ಕೊಳ್ತಿರ್ಲಿಲ್ಲ, ಸೊ ಅವ್ರಿಗೆ ಏನಪ್ಪಾ ಅಂದ್ರೆ ಈ ಒಂದು ಟೈಮ್ ಅಲ್ಲಿ ಜಯ ಸಿಗ್ತದೆ. ನಮ್ಮತ್ತ ಹರಿಬರಿ ಮಾಡ್ಕೊಂಡು ಅವ್ರಷ್ಟು ಓದಿದಾರ, ಅವ್ರು ಇಷ್ಟು ಓದಿದಾರ, ನನಗ್ ನೋಡ್ರಿ ಏನ್ ನೆನಪು ಉಳಿಯಾಕತ್ತಿಲ್ಲ, ನೀನೊಬ್ರು ಯಾರೋ ಕಾಲ್ ಮಾಡ್ಯಾರ, ಸರ್ ಏನು ಓದಾತೀವಿ ಗೊತ್ತಾಗತ್ರಿ, ಓದಿದ್ ನೆನಪು ಉಳಿವಾತು, ಅವಾಗೆಲ್ಲ ಓದಿದ್ ನೆನಪು ಉಳಿತೀವಿ, ಎಕ್ಸಾಮ್ ಟೈಮ್ ಅಲ್ಲಿ ಯಾವ್ದು ಓದಿದ್ ನೆನಪು ಉಳಿವಾತ, ಹೌದಾ. ಅದೆಲ್ರಿಗೂ ಆಗುತ್ತೆ ಆತರ, ಯಾಕಂದ್ರೆ ಎಕ್ಸಾಮ್ ಪ್ರೆಷರ್ ಇರತ್ತಲ್ಲ, ಸೊ ಅದಕ್ಕೋಸ್ಕರ ಓದಿದ್ದ ಬಹಳ ನೆನಪು ಉಳಿಯಂಗಿಲ್ಲ. ಬಟ್ ನೀವು ಎಕ್ಸಾಮ್ ಹಾಲಲ್ಲಿ ಕೂತಾಗ 100% 6 ಅಂತ ಇರತ್ತಲ್ಲ, ನೀವು ಓದಿದ್ರಿ ಅಂತ ತಿಳ್ಕೊಡ್ರಿ 100% ಅಲ್ಲಿ ಆಪ್ಷನ್ಸ್ ಇರ್ತಾವ, 100% ನೀವು ಹಾಕಿ ಹಾಕ್ತೀರಾ ಆನ್ಸರ್, ಹೌದಾ. ಸೊ ಈ ಟೈಮಲ್ಲಿ ನಿಮ್ ನೆನಪು ಬರ್ದೇ ಇದ್ರು ಪರವಾಗಿಲ್ಲ, ಬಟ್ ಎಕ್ಸಾಮ್ ಟೈಮಲ್ಲಿ 100% ಹೆಲ್ಪ್ ಆಗಿ ಆಗ್ತದೆ. ಯಾಕೆ ಆಗತ್ತೆ ಅಂದ್ರೆ ಅಲ್ಲಿ ಆಪ್ಷನ್ಸ್ ಇರ್ತಾವ, ನಿಮ್ಗೆ ಯಾರು ಕೈಲೇ ಬರೀರಂಗಿಲ್ಲ, ಅಲ್ಲಿ ಆಪ್ಷನ್ಸ್ ಇರ್ತಾವ, ನಿಮ್ಗೆ 100% ಆ ಟೈಮಲ್ಲಿ ನೆನಪು ಬಂದೇ ಬರ್ತಾವ. ನೋಡ್ರಿ, ಅದಕ್ಕೋಸ್ಕರ ಯಾರು ಹೆದರಾಕ್ ಹೋಗ್ಬೇಡ್ರಿ. ಈ ಟೈಮಲ್ಲಿ ಚೆನ್ನಾಗಿ ಓದ್ರಿ. ಏನಪ್ಪಾ ಅಂದ್ರೆ ನೀವು ಟೈಮ್ ಅನ್ನ ವೇಸ್ಟ್ ಮಾಡಕ್ ಹೋಗ್ಬೇಡ ಅಷ್ಟೇ, ರೈಟ್. ಇಷ್ಟು ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀನಿ. ಯಾರು ಕೂಡ ಕೊನೆವರೆಗೂ ನೀವು ವಿಡಿಯೋನ ನೋಡಿದಿರಿ ಅಂದ ಅದರ ಅರ್ಥ ನೀವು ಸೀರಿಯಸ್ ಆಗಿದ್ರಿ ಅಂತ, ಹೌದಾ. ಇಷ್ಟು ಕಂಟೆಂಟ್ ಅನ್ನ ಕೊಡುವ ಉದ್ದೇಶ ಏನಪ್ಪಾ ಅಂದ್ರೆ ನೋಡೋರ್ಗೆ ನೀವೇನು 1 hour ಟೈಮ್ ಅನ್ನ ಸ್ಪೆಂಡ್ ಮಾಡ್ತಿರ್ತಿರ್ಲಿಲ್ಲ, ಅದಕ್ಕ ಏನಪ್ಪಾ ಅಂದ್ರೆ ನ್ಯಾಯ ಒದಗಿಸುವುದು ನನ್ನ ಉದ್ದೇಶ ಅಷ್ಟೇ, ನನ್ನ ಧ್ಯೇಯ. ಸೊ ಏನಪ್ಪಾ ಅಂದ್ರೆ ನೀವು ಲಾಸ್ಟ್ ವರೆಗೂ ವಿಡಿಯೋನ ನೋಡಿದ್ರೆ ಅಂದ್ರೆ ಅದರ ಅರ್ಥ ಯು ಆರ್ ದಿ ಸೀರಿಯಸ್ ಆಸ್ಪಿರೆಂಟ್. 100% ನೀವೇನಪ್ಪ ಅಂದ್ರೆ ಲಿಸ್ಟ್ ಅಲ್ಲಿ ಇದ್ದೇ ಇರ್ತೀರಿ. ಹೋಪ್ ಅನ್ನ ಕಳ್ಕೊಕ್ ಹೋಗ್ಬೇಡ್ರಿ. ನಿಮ್ಗೆ ಏನಾದ್ರು ಡೌಟ್ಸ್ ಇದ್ರೆ ಯಾವ ತರ ಏನು ಪೊಲೀಸ್ ಕಾನ್ಸ್ಟೇಬಲ್ ಸಂಬಂಧಪಟ್ಟಾಗ ಅಷ್ಟೇ, ನಾ ಬೇರೆ ಯಾವ್ದ್ರ ಬಗ್ಗೆ ಮಾತಾಡಂಗಿಲ್ಲ. ಯಾಕೆ ಮಾತಾಡಂಗಿಲ್ಲಪ್ಪ ಅಂದ್ರೆ ಬೇರೆ ಎಕ್ಸಾಮ್ ಅನ್ನ ನಾನು ಪಾಸ್ ಮಾಡಿಲ್ಲ, ಅದ್ರ ಬಗ್ಗೆ ನಾವು ಮಾತಾಡಂಗಿಲ್ಲ. ಸೊ ಪೊಲೀಸ್ ಕಾನ್ಸ್ಟೇಬಲ್ ಸಂಬಂಧಪಟ್ಟಂಗ ಅಷ್ಟೇ ಮಾತಾಡೋದಾದ್ರೆ, ಯಾರಿಗಾದ್ರೂ ಡೌಟ್ಸ್ ಹೇಳಿದ್ರೆ ಕಾಲ್ ಮಾಡ್ರಿ ಅಥವಾ ಮೆಸೇಜ್ ಮಾಡ್ರಿ. ಅದಕ್ಕೆ ರಿಪ್ಲೈ ಮಾಡೋದು ಲೇಟ್ ಆಗ್ಬೋದು, ಬಟ್ ರಿಪ್ಲೈ ಮಾಡೇ ಮಾಡ್ತೀನಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀನಿ. ಯಾರು ಪದೇ ಹೇಳ್ತೀನಿ, ಅದನ್ನ ಹೇಳ್ತೀನಿ, ಯಾರು ಪ್ರಾಮಾಣಿಕವಾಗಿ ಓದ್ತಿದಿರಲ್ಲ ಅವರು ಏನಪ್ಪಾ ಅಂದ್ರೆ ಮುಂದೆ ಬರುವಂತ ಅಪ್ಕಮಿಂಗ್ ಲಿಸ್ಟ್ ಅಲ್ಲಿ ಅವ್ರ ಹೆಸರು ಇರ್ಲಿ ಅಂತೇಳಿ ಆ ಭಗವಂತನಲ್ಲಿ
ಪ್ರಾರ್ಥನೆಯನ್ನ ಮಾಡ್ತಾ ಈ ಒಂದು ವಿಡಿಯೋನಲ್ಲಿ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಐ ವಿಲ್ ಸಿ ಯು ಇನ್ ನೆಕ್ಸ್ಟ್ ವಿಡಿಯೋ. ಥ್ಯಾಂಕ್ ಯು ಸೋ ಮಚ್.